तिष्ठुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम् ಜಗದ್ಗುರು ಫಕೀರೇಶ್ವರರನ್ನ ತನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಾಯಿ ಬನ್ನಿ ಮಹಾಕಾಳಿ ದೇವಿಯನ್ನ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕುತ್ತಾ ಶಿರಹಟ್ಟಿಯ ಫಕೀರೇಶ್ವರ ನಗರದ ತೃತೀಯ ವರ್ಷದ 10ನೇ ದಿನದ ಈ ಪುರಾಣ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಪ್ರವಚಕರಾದಂಥ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಶಿವಯೋಗಿ ಅವರ ಶಿಷ್ಯಂದಿರಾದ ವೇದಪ್ರಭಾ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು, ಇಳಕಲ್ ಕೀರ್ತನ ಭಾರತ ವಿದ್ಯಾಪೀಠ ಗದಗ ಇವರಿಗೆ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಸಂಗೀತ ಶ್ರೀ ಕುಮಾರ್ ಶೇಖರ್ ಗಲಗ್ ಸಾಕಿನ್ ಬೆಂಗಳೂರು ಇವ್ರಿಗೂ ಕೂಡ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಹಾಗೂ ರಾಷ್ಟ್ರ ವಿಖ್ಯಾತಿ ತಬಲಾವಾದಕರಾದಂಥ ಶ್ರೀ ವೀರೇಶ್ ಬಿ ಹಿರೇಮಠ್ ಸಾಕಿನ್ ರವಿನಾಳ್ ಇವ್ರಿಗೂ ಕೂಡ ತಾಯಿ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಈಗ ಈ ಒಂದು ಪುರಾಣ ಕಾರ್ಯಕ್ರಮವನ್ನು ಪೂಜ್ಯ ಶಾಸ್ತ್ರಿಗಳು ಪ್ರಾರಂಭಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಜಲವನ್ನು ಕಳೆಯುವುದಕ್ಕೆ ನಿನ್ನ ಶಕ್ತಿ ಅದ, ಮಾತು ಕೂಡ ಹೇಳ್ತೇನೆ ಅಂತಂದಾಗ ಯಪ್ಪ ನನ್ನ ಜೀವ ಕೊಟ್ಟಾದ್ರೂ ನೀನು ಉಳಿಸ್ತೇನೋ ಯಪ್ಪ ನಾಗೇಂಗಪ್ಪಜ್ಜ ನಿನ್ನ ನೋಡಿದ್ರೆ ನಮ್ಗೆ ಬಿಟ್ಟು ಹೋಗಂಗ ಆಗವಲ್ದು. ಯಾರೇನಾರ ಅನ್ಲಿ ಒಳಗ ನಾ ಬಂದಿನಂತ ನನ್ನ ಕಡೀಲಿ, ಆದ್ರ ನಿನಗ ಬಿಟ್ಟು ಹೋಗಂಗ್ಲಿಪ್ಪ ಏನ್ ಬೇಕು ಹೇಳು ಅಂತಂದಾಗ ಲಗ್ನವಾಗದ ಕನ್ಯೆ ಭೀಮವ್ವ, ಸಮಗಾರ ಭೀಮವ್ವ, ಲಗ್ನ ಆಗ್ಲಾರ್ದಂತಹ ಕನ್ಯೆ. ಆಕೆಗೆ ಅಂದ ನಾಗಲಿಂಗ, ಅಮ್ಮ ನಿನ್ನ ಎದೆಯ ಹಾಲು ಕುಡಿದ್ರೆ ನನ್ನ ರೋಗ ಹೋಗ್ತವ ಅಂತಂದ. ಆಗ ಆ ತಾಯಿ ಲಗ್ನವಾಗಲಾರದಂತಹ ನನ್ನ ಸಂಸಾರದ ಹೊಸ ಬಾಗಿಲವೇ ತುಳಿಯದ ನನ್ನ ಎದೆಯಲ್ಲಿ ಹಾಲು ಹೆಂಗ್ ಬರ್ತಾವೆಯಪ್ಪ ಅಂದಾಗ ಶಿವ ದೊಡ್ಡವರಾನ. ಆ ಎದಿ ನಿನ್ನವಲ್ಲ, ಸಾಕ್ಷಾತ್ ಜಗಜ್ಜನನಿ ಅಂಬಾ ಭವಾನಿ ಅಂತ ಹೇಳಿ ನಿನ್ನ ನನಗೆ ಹಾಲು ಕುಡಿಸುವ ಅಂತಂದಾಗ ಮೈ ಮರಿತು, ಈ ಮೈ ನನ್ನದಲ್ಲ, ಈ ಮನವು ನನ್ನದಲ್ಲ, ಈ ಶರೀರವೇ ನಾನಲ್ಲ, ಅಮ್ಮ ಅಂಬೆ ಈತನಿಗೆ ಉಣಿಸುವಂತಂದಾಗ ಕಟ್ಟಿಕೊಂಡ ಕಂಚಿಕೆ ಬಿಗಿಯಾಯಿತು. ಆ ಹಾಲು ಪುಟಿಗೆದ್ದವು. ಆ ಎದೆಯ ಹಾಲನ್ನ ನಾಗಲಿಂಗಿಗೆ ಕುಡಿಸಿದಂತಹ ತಾಯಿ ಭೀಮವ್ವ ಜಗತ್ತಿನಲ್ಲಿ ನಾಗಲಿಂಗನನ್ನ ಬದುಕಿಸಿದಳು. ನಂತರ ಇನ್ನೂ ಅಭಿಮಾನ ಐತನ ಈಕೆಗಂತ ಒಂದ್ ದಿವ್ಸ ಭೀಮವ್ವ ಯಪ್ಪ ನೋಡುವ ನನ್ನ ಜೋಡಿ ನೀ ತಾಯಿ ಆಗಿದ್ದೀವಿ, ನಾನು ನಿನ್ನ ಮಗ ಆಗಿನಿ. ಅದಕ್ಕೆ ಜಗತ್ತಿನ ಜನ ಏನಾರ ಅಂತಾರ, ಅದೇನಾರ ಇರಲಿ ನಾನು ಪರೀಕ್ಷೆ ಮಾಡ್ಲೇನು, ಮಾಡಪ್ಪ ಯಪ್ಪ ನಿನ್ನ ಆಳದೆ, ನಾನು ನಿನ್ನ ಪರೀಕ್ಷೆದಾಗ ಗೆಲ್ತೀನಿ ಇಲ್ಲ ಗೊತ್ತಿಲ್ಲ, ಒಟ್ಟು ನಿನ್ನ ಸೇವಾ ಮಾಡ್ತೀನಿ ಅಂತಂದಾಗ ಅಜಾತ ನಾಗಲಿಂಗ ಶಿವಯೋಗಿಯ ಮಾತು ಎಂಥದ್ದು ಅಂತಂದ್ರೆ ಒಟ್ಟ ಸೇರಿಯನ್ನು ಬಿಚ್ಚಿ ಬರಿ ಬೆತ್ತಲವಾಗಿ ನಟ್ಟು ನಡುವಿನ ಬಾಜಾರನ ಒಳಗುಂದದಲ್ಲಿ ತೆಂಗಿನಕಾಯಿಯನ್ನ ತಂದು ಕೊಡುತ್ತಾಯಿ ಅಂತಂದಾಗ ಯಪ್ಪ ನೀ ಹೇಳಿದಲ್ಲ ಆತ ಅಂತ ಬರ ಸೀರೆಯನ್ನ ಹದಿಹರೆಯದ ಹೆಣ್ಣು ಮಗಳು ಬೆಚ್ಚಿ ಒಗದಳು. ಈ ದೇಹ ನಿಂದಪ್ಪ, ನಾನು ಹಂಗ ನಂದು ಒಂದಿದ್ರೆ ಅಭಿಮಾನ ಇರ್ತಿತ್ತಂತ ಉಟ್ಟ ಸೀರೆ ಬಿಚ್ಚಿ ಒಗದು ಬರೀ ಬೆತ್ತಲೆಯಾಗಿ ತನ್ನ ಮೈ ತನಗೆ ಕಂಡರು. ಆ ನಾಗಲಿಂಗನನ್ನ ಅಪಾಂತ ನೆನೆಸುತ್ತ ಮಾರುಕಟ್ಟೆಯಲ್ಲಿ ತಿರುಗಿ ಆ ಕಾಯಿಯನ್ನು ತರುವಾಗ ಅದೇ ಊರಿನೊಳಗೆ ನಾಟಕದ ಕಂಪನಿ ಮಾಲಕ
ಅಡ್ಡಾಡಕತ್ತಿದ್ದ ನಾಟಕದ ಕಂಪನಿ ಬಂದಿತ್ತು ಬಾಜಾರದೊಳಗೆ. ನೋಡಿ ಏನಿ ಹೆಣ್ಮಗಳು ಎಂತ ಸೀರೆಯನ್ನು ಉಟ್ಟಾಳ, ಈ ಸೀರೆ ಜಗತ್ತಿನೊಳಗೆ ನಾನು ನೋಡಿಲ್ಲ. ಈ ಸೀರೆಯನ್ನ ಈಕೆ ಉಟ್ಟ ಸೀರೆಯನ್ನು ಒಂದು ದಿವಸ ಇಸ್ಕೊಂಡು ನಮ್ಮ ನಾಟಕದೊಳಗೆ ದೇವಿ ಪಾರ್ಟ್ ಮಾಡೋರಿಗೆ ಉಡಿಸಿದ್ರೆ ಕಲೆಕ್ಷನ್ ಹೆಚ್ಚಾಗತ್ತ. ಈ ಹೆಣ್ಮಗಳು ಎಲ್ಲಿ ಹೊಂಟಾಳ ಅಂತ ಅಕಿಯಿಂದ ಇವ ಬೆನ್ನತ್ತಿ ಬಂದ ಹೆಣ್ಣು ಮಗಳು ಜಾತನಾಗಲಿಂಗ ಶಿವಯೋಗಿಯ ಹತ್ತಿರ ಕಾಯಿಯನ್ನು ತಂದಿಟ್ಟಾಗ ಯಪ್ಪ ಅಂತಂದಾಗ ಎಲ್ಲ ಬರೇ ಬತ್ಲ ಹೋಗಿದ್ದೆಲ್ಲ ಯಾರು ಏನು ಅನ್ಲಿಲ್ಲೇನು. ಯಪ್ಪ ಯಾರು ನನಗೆ ಏನಂದ್ರೂ ಗೊತ್ತಿಲ್ಲ, ಅಂದಿದ್ದು ಗೊತ್ತಿಲ್ಲ, ಅನ್ನಲಾರ್ದು ಗೊತ್ತಿಲ್ಲ. ಕಾಯಿ ಆಟ ಕಾಣಿಸ್ತು, ಕಾಯಿ ಆಟ ತಂದೆ ಅಂತಂದಾಗ ಕಾಯ ಪಕ್ವವಾಗಿದೆಯವ್ವ. ಕಾಯ ಕರ್ರನಿ ತಂದಿದಡೇನು, ಮಾಯೆ ನಿರ್ರನಿ ಮಿಂಚಿದಡೇನು, ನೀನೊಲಿದ ಕಾಯ ಹೇಗಿದ್ದಡೇನು ಅಂತ ಅಕ್ಕ ಮಹಾದೇವಿ ಹೇಳಿದ ಹಾಗೆ ನೀನು ಕಾಯ ಕಾರಣ ಜಗದಂಬೆಯ ಪಾದಕ್ಕೆ ಒಪ್ಸಿವ. ಆಗ ಬಂದ ನೋಡವ, ಯಾಕೆ ನಾನು ಕೇಳು ಅಂತಂದಾಗ ಯಪ್ಪ ಬರಲೇನು ಅಂತ ನಾಟಕ ಕಂಪನಿ ಮಾಲಕ್ ಬಂದ. ಯಪ್ಪ ಈ ತಾಯಿ ಉಟ್ಟಾಳಲ್ಲ ಈ ಸೀರೆಯನ್ನ ಒಂದ್ ದಿವ್ಸ ನಮ್ಮ ನಾಟಕದೊಳಗೆ ದೇವಿ ಪಾಠ ಮಾಡಾಕ ಕೊಡುವಂದಾಗ ಆಕೆಗೆ ಆಶ್ಚರ್ಯ ಆಯ್ತು. ನಾ ಎಲ್ಲಿ ಸೀರೆ ಉಟ್ಕೊಂಡಿನೋ ಮಾರಯ್ಯ ಅಂತ ಆಕೆ, ಇಲ್ಲ ಯವ್ವ ಹಂಗನ್ಬೇಡ, ನೀ ಹುಟ್ಟಿಯಲ್ಲಿ ಈ ಸೇರಿಯನ್ನ ನೀ ಎಷ್ಟು ಕೇಳು, ಆದ ಕಲೆಕ್ಷನ್ ಅವತ್ತಿಂದು ನಿಂದಿರ್ಲಿ, ನಮಗೊಂದು 5 ದಿವಸ ಸೀರೆ ಕೊಡು ಅಂದಾಗ ದಿಗ್ಭ್ರಮೆಯಾಯಿತು. ದೇಹ ಭಾವ ಅಳಿದಲ್ಲದೆ ಜೀವ ಭಾವ ಅಳಿಯದು, ಜೀವ ಭಾವ ಅಳಿಯದಲ್ಲದೆ ಈ ದೇಹ ಭಾವ ಅಳೆದು ಆತ್ಮಭಾವ ಶುದ್ಧವಾಗಿ ಅಂತಃಕರಣ ಅರಳಿ ಆರು ನಾನೆಂದು ತಿಳಿಯುವುದೇ ಜೀವನ್ ಮುಕ್ತಿ. ಜೀವನ್ ಮುಕ್ತಿ. ಈ ಮುಕ್ತಿ ದೂರ ಇಲ್ಲ. ಎಲ್ಲೈತಿ ಅಂತಂದ್ರೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಎಲ್ಲ ತಾಯಂದ್ರಲ್ಲಿ ಸವಿನಯ ವಿಜ್ಞಾಪನೆ. ಆಗಮಿಸಿ ಸಭೆಯ ತುಂಬಿಸಿದ ನಿಮ್ಮೆಲ್ಲರಿಗೂ ವಿನಮ್ರ ರೀತಿಯ ಶರಣಾರ್ಥೆ. ಮುಕ್ತಿ ಅನ್ನೋದು ದೂರ ಇಲ್ಲ ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ದೂರವಿಲ್ಲ ಮುಕುತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ತಿಳಿದ ಸೂರ್ಯಗೋಬ ಯತಿಗಳೇನು ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ.
ಮುಕ್ತಿ ದೂರವಿಲ್ಲವೋ. ಮುಕ್ತಿ ಅನ್ನೋದು ಬಹಳ ದೂರ ಇಲ್ಲ. ಮುಕ್ತಿ ಅನ್ನೋದು ಬಹಳ ದೂರ ಇಲ್ಲ. ಸಂಸಾರದಲ್ಲಿ ಎದ್ದು ಇಲ್ಲದಂಗೆ ಇದ್ರೆ ಮಾತ್ರ ಅದು ಮುಕ್ತಿ ಆಗುತ್ತೆ. ಇಲ್ಲ ಅಂದ್ರೆ ಇದೆಷ್ಟು ಖರೆ ಅದ ಸಂಸಾರ. ಚಲೋ ಹುಡುಗ ಹೊರಗೆ ಗೆಳೆಯರೆಲ್ಲರೂ ಕೂಡಿ ಅವರಪ್ಪ ಗೆಳೆಯರು ಲಗ್ನ ಮಾಡೋಣ ಇವನಿಗೆ ಅಂತ ಚಲೋ ಕನ್ಯೆ ತಂದು, ಬಹಳ ಸುಂದರಿಯಾದ ಕನ್ಯೆಯನ್ನು ತಂದು ಮದುವೆ ಮಾಡಿ ಬಹಳ ಪ್ರೀತಿಯಿಂದ ಗಂಡ ಹೆಂಡರು ಇರುವಾಗ ಗರ್ಭಿಣಿಯಾದಳಾಕೆ. ಗರ್ಭಿಣಿಯಾದಾಗ ಗಂಡ ಹೆಂಡತಿಯರು ಗಂಧ ತೀಡಿದಷ್ಟು ಪ್ರೀತಿ ಇದ್ದಾರೆ. ಗರ್ಭಿಣಿಯಾದ ಆಕೆಯನ್ನ ನಾಜುಕ್ 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 ಬಹಳ ನಾಜುಕವ ಅಂತ ಅತ್ತೆ ಹೇಳಕ್ಕೆ, ಮಾವ ಹೇಳ ಮನೆ ತುಂಬ ಸಂಭ್ರಮ. ನಂತರ 9 ತಿಂಗಳು ಮುಗಿದು 10ನೇ ತಿಂಗಳು ಶ್ರೀಮಂತ ಕಾರಣ ಮಾಡಿದರು. ಓಣೆ ಆಗಿರುವ ಜನ ಎಲ್ಲ ಕರ್ಗೊಣಿಸಿದ್ರು, ಬಂಧು ಬಾಂಧವರು ಉಣಿಸಿದರು. ಎಲ್ಲರೂ ಪ್ರೀತಿಯಿಂದ ಕಂಡರು. ಈಗೇನು ಹೆರಿಗೆ ಸಮಯ. ಆಗ ಹೆರಿಗೆ ನೋವು ಬಂತು ಅಂತಂದ್ರದಾಗಿ ಎಲ್ಲರೂ ಸೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಆಸ್ಪತ್ರೆಯಲ್ಲಿ ಒಳಗ ಆಸ್ಪತ್ರೆಯ ಡಾಕ್ಟ್ರು ನರ್ಸು ಎಲ್ಲರೂ ಕೂಡಿ ಆಪರೇಷನ್ ಥಿಯೇಟರ್ನಲ್ಲಿ ಕರ್ಕೊಂಡು ಹೋದ್ರು. ಇನ್ನೇನು ಬಾಣೆತನ ಆಗುತ್ತದ ಅಂತ ಅನ್ನುವುದರ ಒಳಗಾಗಿ ದಾದಿ ಬಂದು ಹೇಳಿದ್ಲು, ಆ ನರ್ಸ್ ಮೇಡಮ್ ಬಂದು ಹೇಳಿದ್ಲು, ಈ ಕೇಶಿನ ಕಡೆ ಯಾರಿದ್ದೀರಿ ಅಂದ. ನಾನು ಅಂತ ಅವ ಅಂದ. ಮಾವ ನಾನು ಅದೇನ್ರಿ ಅಂತ ಅವ ಅಂದ. ಹೀಗೆ ಅನ್ನುವಾಗ ಸ್ವಲ್ಪ ಒಂದು ಮಾತು ಹೇಳೋದದ. ಅಲ್ಲ, ನಿಮ್ಗೆ ಈ ಕಡೆ ಲಕ್ಷ ಕೊಡ್ರಿ. ದೊಡ್ಡ ಜೀವ ಬೇಕು, ಸಣ್ಣ ಜೀವ ಬೇಕು. ಹೆರಿಗೆ ಬಹಳ ಕಠಿಣ ಅದ. ಹೆರಿಗೆ ಬಹಳ ಕಠಿಣ ಅದ. ನಿಮ್ಗೆ ಕೂಸು ಬೇಕು, ತಾಯಿ ಬೇಕು. ಎರಡರಲ್ಲಿ ಯಾವಾಗ ಆರಿಸ್ಕೊಳ್ಳಿ ಅಂತಂದಾಗ ಕೂಸು ಏಸಾದ್ರೂ ಹಿಡಿಬಹುದು. ನನ್ನ ಪ್ರೀತಿ ಹೆಂಡತಿ ನಮಗೆ ಬೇಕು ಅಂತ ಅವ ಅಂದ. ಭಾಳ ಮಾತಾಡ್ಬಿಡಿ, ಅಲ್ಲಿ ದೂರ ಕುಡಿ ಅಂತಂದು ದೂರ ಕುಂತಾಗ ಹೊರಗೆ ಡಾಕ್ಟರ್ ನರ್ಸು ಎಲ್ಲರೂ ಬಂದು ಮೋದಿ ಕೆಳಗೆ ಹಾಕಿ, ಓ ಮೈ ಗಾಡ್, ಇಬ್ರು ತಾಯಿ ಮಗು ಎರಡು ಸತ್ತು ಅಂದರು. ಲಗ್ನ ಆಗಿ 1 ವರ್ಷ ತುಂಬಿಲ್ಲ. ಅನ್ಯರ ಮನೆಯ ಕನ್ಯೆಯನ್ನು ತಂದು ನನ್ನ ಒಡತಿ ಎಂದೆನಿಸಿ ಮನೆಯ ಬೀಗದ ಕೈ ಯಜಮಾನಿ ಅಂತಾಕೆಯ ಕೈಯಲ್ಲಿ ಕೊಟ್ಟು ಹಡಿವಳಿವಳೆಂದು ತಿಳಿದು ಹಡಿಯುವ ಸಮಯದಲ್ಲಿ ಸತ್ತು ಹೋದರೆ ಸಂಸಾರ ನಿಸಾರವಾಯಿತಲ್ಲವೇ ಮನವೇ? ಯಾವುದು ಸತ್ಯ, ಯಾವುದು ನಿತ್ಯ? ಆದ್ದರಿಂದ ಈ ಸಂಸಾರದೊಳಗ ಎದ್ದು ಇಲ್ಲದ ಹಾಂಗ ಎದ್ದಾವ ಮುಕ್ತದಾನ. ಜನಿಸಿ ತೋರ್ಪ ಜಗವಿದೆಲ್ಲ, ಇದೆಲ್ಲ ಕಣ್ಣಿಗೆ ಕಾಣಿಸ್ತದಲ್ಲ, ಇದು ಸುಳ್ಳು, ಇದು ಭ್ರಮೆ ಅಂತ ತಿಳಿಬೇಕಂದ್ರೆ ಎಷ್ಟು ಗಟ್ಟಿ ಆಗ್ಬೇಕಂದ್ರೆ ರಾಘವೇಂದ್ರ ರಾಯರ ಮಠದ ಈಗ ಸದ್ಯ ಇರುವ ಶುಭದೇಂದ್ರ ತೀರ್ಥರ ಹಿಂದೆ ಇರ್ತಕ್ಕಂಥ ಗುರುಗಳ ಕಿವಿ ಆಪರೇಷನ್ ಮಾಡಿದ ಡಾಕ್ಟರ್ ಹೇಳಿದ್ರು ನನಗೆ. ಡಾಕ್ಟರ್ ಏನ್ ಹೇಳಿದ್ರು, ರಾಯಚೂರಿನಲ್ಲಿ ಇದ್ದಾರೆ ಆ ವೈದ್ಯರು ಚೌಧರಿ, ಸುಹಾಸ್ ಚೌಧರಿ ಅಂತ. ಬುದ್ಧಿ, ಈಗ ನಿಮ್ಮನ್ನ ಮೈ ಮರೆಸಿ ಕಿವಿಯನ್ನ ಆಪರೇಷನ್ ಮಾಡ್ತೀವಿ, ಅದಕ್ಕೆ ನೀವು ಅಪ್ಪಣೆ ಕೊಡಬೇಕು ಅಂತ ಶುಭದೇಂದ್ರ ತೀರ್ಥರ ಹಿಂದೆ ಇರುವ ಗುರುಗಳ ಸುಷ್ಮೇಂದ್ರ ತೀರ್ಥರಿಗೆ ಕೇಳಿದಾಗ ಆ ಗುರುಗಳು ಹೇಳಿದ್ರಂತ, ಎಷ್ಟು ಕೊಯ್ತಿ ಅದಟ್ಟು ತೋರಿಸ್ಬಿಡು ಅಂದ್ರು. ಹಿಂಗ ಕೈ ಮುಟ್ಟಿ ಎಷ್ಟು ಕೊಯ್ತಿ ಅಷ್ಟು ತೋರಿಸು ಅಂತಂದಾಗ ಇಷ್ಟು ಬುದ್ಧಿ, ಹಂಗಾರ ನಿಮಗೆ ಮೈ ಮರೆಸ್ತೀನಿ ಆ ಜಾಗ ಅಂದಾಗ, ಮೈ ನಾ ಮರಿತೀನಿ ಅಂತದ್ದೇನು ನೀ ಮರೆಸೋದು ಬೇಡ, ನೀ ಸುಮ್ಮನೆ ಕೊಯ್ಯಿ ಅಂದ್ರೆ ಅರವಳಿಕೆ ಮದ್ದು ಕೊಡದೆ ಮೈ ಮರೆಸದೆ ಆ ಕಿವಿಯಲ್ಲಿ ಪೂರ್ಣವಾಗಿ ಆಪರೇಷನ್ ಮಾಡಿ ಕೆಲಸ ಮಾಡುವವರೆಗೂ ಆ ಕಿವಿಗೆ ಮೈ ಮರೆಸದೆ ಆ ಮಬ್ಬು ಮಾಡದೆ ಕೊಯ್ದರೂ ಕಿವಿಯು ನನ್ನದಲ್ಲ ಅಂತ ಮಲಗಿದ ಸ್ಥಿತಿ ಏನಿತ್ತಲ್ಲ, ಹಂಗ ಈ ಸಂಸಾರದೊಳಗ ಎದ್ದು ಇಲ್ಲದ ಹಂಗ ಇರಬೇಕು. ಸಿದ್ಧಾರೂಢ ಜಗ ಬಂಗಾರ ಕಿರೀಟ ಇಟ್ಟು ತಲೆ ಮೇಲೆ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಆ ಬಂಗಾರ ಕಿರೀಟವನ್ನ ಹೊತ್ತುಕೊಂಡು ಪಲ್ಲಕ್ಕಿಯೊಳಗ ಅವರಿಗೆ ಧರಿಸಿ ಒಯ್ತಾ ಇರುವಾಗ ಸದ್ಗುರು ಸಿದ್ಧಾರೂಢರಿಗೆ ಕೇಳಿದ್ರಂತ, ಏನು ಅಲ್ಲ
ನಿಮಗ ಬಹಳ ಚೆನ್ನಾಗಿ ಕಾಣಾಕ್ತರಿ ಬುದ್ಧಿ ಅಂತ ಒಬ್ಬ ಅಂದ ನಮಸ್ಕಾರ ಮಾಡಿ ಹೋದ. ಬಂಗಾರ ಕಿರೀಟ, ಆ ಪಿತಾಂಬರ ನೋಡಿ ಇನ್ನೊಬ್ಬವ ಬಂದ. ಅವ ಹಿಂದಕ್ಕೆ ಸಿದ್ಧಾರೂಢ ಅಜ್ಜ ಆ ಹಳ್ಳದೊಳಗೆ ಕುಂತಾಗ 2 ಕಾಲಾನು ಜೋಡು ತಗೊಂಡು ಅವನ ತಲೆ ಮೇಲೆ ಒಂದು ರಾತ್ರಿ ಪೂರಾ ಒಂಟೆಗೆ ಅಲ್ಲಿ ಒತ್ಕೊಂಡು ನಿಂದ್ರಂತ ಹೇಳಿದ್ದ. ಅವನ ಹೆಸರು ಹಂದ್ರಯ್ಯ ಅಂತಂದು ತನ್ನ ಕಾಲಾನು ಜೋಡ ತಗೊಂಡು ವರ್ಷ ನಿಲ್ಲಿಸಿದ್ದ. ಒಂದು ರಾತ್ರಿ ಒಂಟೆಗಳಲ್ಲಿ ಹೊತ್ತುಕೊಂಡು ನಿಂತಿದ್ರು ಸಿದ್ಧಾರೂಢಜ್ಜ. ಯಾಕೆ ನನ್ನ ತಲೆ ಮೇಲೆ ಎತ್ತಿ ಅಂತ ಅನ್ಲಿಲ್ಲ. ಅವಾಗ ಸಿದ್ಧಾರೂಢಜ್ಜನ ಪಲ್ಕಿ ನಡೆದಾಗ, ಪಲ್ಲಕ್ಕಿ ಉತ್ಸವ ನಡೆದಾಗ ಓಡಿ ಬಂದು ಅಲ ಮಗನ ಸಿದ್ಧ, ತಲೆ ಮೇಲೆ ಬಂಗಾರ ಕಿರೀಟ ಬಹಳ ಜೋರು ಇಟ್ಕೊಂಡಿಯಪ್ಪ. ಈ ಬಂಗಾರ ಕಿರೀಟ ವಜ್ಜ ಇತ್ತು, ನನ್ನ ಕಾಲಾನು ತಲೆ ಮೇಲೆ ಒತ್ತಿಟ್ಟಿದ್ನಲ್ಲ, ಅದು ವಜ್ಜಿತ್ತು. ಯಾವಾಗ ವಜ್ಜೆ ಇತ್ತಂತ ನನಗೆ ನೆನಪ ಇಲ್ಲ ಅಂದ್ರೆ ಸಿದ್ಧಾರೂಢ. ಅವಾಗೂ ಅವರಿಲ್ಲ, ಇವಾಗೂ ಇವರಲ್ಲ. ಈ ರೂಢಿಗೆ ಬಿಟ್ಟು ಆ ರೂಢಿಗೆ ಹೋದವನಿಗೆ ಜೀವನ್ಮುಕ್ತ ಅಂತ ಇದ್ದಾರೆ. ಆ ಅಧ್ಯಾಯದ ಕೆಲವೇ ನುಡಿಗಳನ್ನ ನೀವು ಮುಂದೆ ವಿಸ್ತಾರವಾಗಿ ನೋಡ್ತಾ ಇದ್ದೀರಿ. ಜೀವನ್ಮುಕ್ತಿ ವಿವರವನ್ನು ನಂದೀಶನಿಗೆ ಹೇಳಿರ್ತಕ್ಕಂಥದ್ದು. ದೇವದೇವನು ಹೇಳಿದ ಕರುಣರಿ ದೇವಿಯೊಳಗೈಕ್ಯ ಮಾರ್ಗವನ್ನು ಸಾಂಗರಿಸುತ್ತದೆ. ನಂದಿ ಶರಣನೆ ಮಾಡಿ ಶಿವನಿಂದ ಇದು ಹೇಳಲೇಬೇಕು ಜೀವನ್ಮುಕ್ತಿ ಮಾರ್ಗವನ್ನು. ಸಂದೇಹವಿಲ್ಲದೆ ಹೇಳಿಯಲಾನಂದದಿಂದ ಕಟೋಚಿತ್ತೆರೆಯುತ್ತ ಹೇಳಿದ ಸತೀಶ್ವರವನ್ನು ಸತಿಯ ಶಿರಭಾಗವನ್ನು ಶಶಿ ಮಗುಳಿ. ಬಲಿಯಲಿಬೇಕು ಜನರ ಪರಿಚಯವಿಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹುವಿಧಂತದಲ್ಲಿರಬೇಕು, ಬಹುವಿಧಂತದಲ್ಲಿರಬೇಕು, ಬಹುವಿಧಂತದಲ್ಲಿರಬೇಕು. ಹೇಳಿದ ಸತ್ಯವನ್ನು ಬಿಟ್ಟಿರಲಿ ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನೆಯ ಎಲ್ಲ ಶಿವಹರ ಮಹಾದೇವ. ಜಗಜ್ಜನನಿ ರಾಜರಾಜೇಶ್ವರಿ ಮಾತಾಕಿ. ಇವತ್ತ ಮಂದಿ ಕೊಡೋದಿಲ್ಲ ನೀವಂತ ನಾವು ತಿಳಿದಿದ್ದೀವಿ. ಯಾಕೆ ಸರ? ಖಡ್ಗ ಪೂಜೆ ಆದಾರೆ ನಿಮ್ಮ ಪುರಾಣಕ್ಕೆ ಮಂದಿ ಬರೋದಿಲ್ಲ, ಹೆಂಗ ಮಾಡೋದು ಅಂತ ಅವ್ರು ಅಂದಿದ್ರು. ಸ್ವಲ್ಪ ಹೇಳಿ ನಾವು ಬಿಟ್ಟು ಬಿಡ್ತೀವಿ. ದೌಡ ಯಾರ್ಯಾರು ಗೆಸ್ಟ್ ಬರ್ತಾರ ಅವ್ರು ಕರು ಕುಂದಿಸ್ಬಿಡ್ರಿ ಅಂತ ನಾವ್ ಹೇಳ್ತೀವಿ. ಆದ್ರೆ ಅವ್ರು ಗೆಸ್ಟ್ರು ಬಂದಾರ, ಅತಿಥಿ ಮಹೋದಯರು ಬಂದಿದ್ದಾರೆ, ಅದಕ್ಕಿಂತ ಹೋದ್ರು ಇಷ್ಟೂ ತುಂಬಿಸಿರಲ್ಲ ತಾಯಿಂದೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ಒತ್ತಾಸೆ ಏನಿದೆಯಲ್ಲ ಪ್ರಪಂಚ ವಾಸನೆಯನ್ನು ತೀರಿಸುವಂತಹದ್ದು. ಏನ್ ಹೇಳ್ತಿದ್ದಾನೆ ಅಂತಂದರೆ, ಮಹಾಜ್ಞಾನಿಯಾಗಿರುವ ಮುಕ್ತನು ಮುಕ್ತ ಸ್ಥಿತಿ, ಮುಕ್ತಿಯ ಸ್ಥಿತಿ ಅಂದ್ರು. ಒಂದ್ ಹುಡುಗ ಏನಂತಂದ್ರ, ಅಜ್ಜರ ಪುಕ್ಷಟ್ಲೆ ಶ್ರೀ ಚಕ್ರ ಕೊಟ್ಬಿಟ್ರೆ ನಿನ್ನೆ ಅವು ಏನ್ ರೊಕ್ಕ ಬರಂಗಿಲ್ಲ, ಯಾಕಂದ್ರೆ ಇವತ್ತು ಮಂದಿ ಕೊಡಂಗಿಲ್ಲ ಅಂತ. ಅವನು ಒಳ್ಳೆ ಪಜಿತಿ ಇಸ್ಕೊಂತಿದ್ದೆ ನಾನಂದೆ.
ಹಂಗೇನಿಲ್ಲ. ಬಂದಂತ ತಾಯಿಯಂದಿರರು ನೀವೆಲ್ಲರೂ ಸಂಪೂರ್ಣವಾಗಿ ಚಿತ್ತವಿಟ್ಟು ಫಿಲ್ ಆಫ್ ಸೈಲೆಂಟ್ 12 ಎಕರೆ ಬಯಲನ್ನು ಹಸನ್ ಮಾಡಿದ್ರು ತಾಳಿಕೋಟೆಯೊಳಗೆ ಸಂಭಪ್ರಭು ಮಹಾಸ್ವಾಮಿಗಳ ಮಠದಲ್ಲಿ ಪುರಾಣ ಹೇಳುವಾಗ ಅಲ್ಲಿ ಜನ ಹೆಂಗ ಸುಮ್ಮನೆ ಕುಂತು ಕೇಳ್ತಿದ್ರು. ಇಷ್ಟೇ ಜನರಿದ್ದರು, ಒಂದು ಸೂಜಿ ಬಿದ್ದರು ಶಬ್ದವಾಗದಂತೆ ಬಹಳ ಶಾಂತವಾಗಿ ಕೂತೆ. ಈ 10 ದಿನಗಳ ಮಧ್ಯದಲ್ಲಿ ಯಾವ ಗದ್ದಲವಿಲ್ಲದೆ ವಿಘ್ನವಿಲ್ಲದೆ ಜಗದ್ಗುರು ಬಕೇರೇಶ ಶಾಂಭವಿ ಗುರುಪುಟ್ಟರಾಜೇಶ್ವರಿಗಳು ನಡೆಸಿ ಪುರಾಣವನ್ನ. ಎಷ್ಟು ತಾಯಿಯಲ್ಲಿ ಶಕ್ತಿ ಇರ್ಬೇಕ್ರಿ. ನಾವು ಅಂದು ಕುಂತೀವಿ ಅವತ್ತ. ನಾವು ಪುರಾಣಕ್ಕೆ ಕುಂತಾಗ ಮಂದಿ ಬಂದು ಕುಂತು ಉಂಡು ಮನೆಗೆ ಹೋಗೋತನ ಮಳೆ ಬರಬಾರದು ಅಂತ ಬೇಡ್ಕೊಂಡಿವಲ್ರಿ ಮೊದಲನೇ ದಿವಸ. ಯಾಕಜ್ಜ ಅಣ್ಣವ್ರು ಬೇಡ್ಕೊಂಡಿವಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಬನ್ನಿ ಮಹಾಂಕಾಳಿ ದೇವಿಯು ಈ ಸಭೆಗೆ ತೊಂದರೆಯಾಗದಂತೆ ಮಾಡಿದ್ದಾಳಿಲ್ಲೋ. ಮತ್ತೆ ಅಮ್ಮ ನಮ್ಗೆ ಮಾತು ಕೊಟ್ಟಂಗ ನಡೆದಾಳ. ನಾವು ಏನು ಮಾತು ಕೊಡಾಕತ್ತೀವಿ ತಾಯಿಗೆ ಅದನ್ನು ನಾವು ನಡ್ಕೊಳ್ಬೇಕು. ಆ ಶಾಂಭವಿ ಬನ್ನಿ ಮಹಾಂಕಾಳಿ ಉದ್ರಿ ಇಲ್ಲ ರೋಖಡಿ ಅಂತ ತಾಯಿಯ ಆ ಸ್ಥಾನದಲ್ಲಿ ಕೂತಿರುವಂತ ನೀವುಗಳೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಅಮ್ಮನ ಪಾದದಲ್ಲಿ ಬೇಡ್ತಾ ಜೀವನ್ ಮುಕ್ತ ಆಗಿರ್ಬೇಕು ಅಂತಂದ್ರೆ ಗುರುಗಳಾದ ಶ್ರೀ ವ್ಯಾಸ ಮಹಾಮುನಿಗಳು ಅವ್ರ ಮಗ ಶುಕ ಗೆಳೆಯ ಮುಖ ಇತ್ತವನಿಗೆ. ಯಾಕೆ ಹಂಗಿತ್ತು ಅಂತಂದ್ರೆ ಭಾರದ್ವಾಜರ ಮಗಳಾದ ಧೃತಾಚಿ ವ್ಯಾಸ ಮಹರ್ಷಿಗಳ ಮಾಡಿಕೊಂಡಿರ್ತಕ್ಕಂಥ ಆಕೆಯು ಏನಂದ್ಲು ಅಂತಂದ್ರೆ, ಈ ವನದಲ್ಲಿ ನನಗೆ ಋತುಚರ್ಯ ಬಂದಿರೋದ್ರಿಂದ ಕಾಮಪಿಪಾಸೆ ಹೆಚ್ಚಾಗಿದೆ. ವಶಿಷ್ಠನೇ ಏ ಋಷಿ ವ್ಯಾಸನೇ ಅದಕ್ಕೆ ಕೇಳಪ್ಪ ವ್ಯಾಸ ಮಹರ್ಷಿ ನನಗೆ ಹೇ ದೊರೆಯಿ ನನ್ನ ಪತಿ ನನ್ನ ನನಗೆ ಕೂಡು ಅಂತಂದಾಗ ಏನೇ ಹಗಲೇ ಇವತ್ತು ಸಂಸಾರ ಮಾಡಬಾರದು ಭೋಗಿಸಬಾರದು ಅಂತ ಶಾಸ್ತ್ರವಿದೆ. ಆದಾಗ್ಯೂ ತತ್ವವೇತ್ಯರು ವೇದ ಮೂರ್ತಿಗಳು ವೇದ ಬ್ರಹ್ಮರು ಬ್ರಹ್ಮನಿಷ್ಠರು ತಪಸ್ವಿಗಳು ರಾಜಋಷಿಗಳು ಮಹರ್ಷಿಗಳು ಇರುವ ಈ ಅರಣ್ಯ ನೈಮಿಷಾರಣ್ಯದಲ್ಲಿ ಹೀಗೆ ಸಂಸಾರವನ್ನು ನಾವು ಭೋಗಿಸಿದರೆ ನಮಗೆ ಜನರು ಏನಂದಾರು ಅಂತಂದಾಗ ಹಾಗಾದರೆ ನಾನು ಹೆಣ್ಣು ಗೆಳೆಯು ನೀ ಗಂಡು ಗೆಳೆಯು ಆಗುವಂತ ಹೆಣ್ಣು ಗಂಡು ಗೆಳೆಯಾಗಿ ಕೂಡಿ ಹಡೆದ ಮಗನೇ ಶುಕ. ಅವನ ಮುಖ ಶುಕ ಅಂದ್ರೆ ಗೆಳೆಯ ಮುಖ ಅವನ ಮುಖ. ಅಂತ ಶುಕ ಮಹರ್ಷಿಯು ಯಾಗಿದ್ದ ಅಂದ್ರೆ ವೀರ ವಿರಾಗಿ ಬರಿಗತ್ತಲೆಯೇ ಸನ್ಯಾಸಿಯಾಗಿರ್ತಕ್ಕಂಥ ಅವನು ತಂದೆಯಲ್ಲಿ ಅನೇಕ ಶಾಸ್ತ್ರಗಳನ್ನು ಕಲಿತಂತ ಅವನಂದ, ಅಪ್ಪ ನನಗೆ ವೈರಾಗ್ಯ ವಿರತಿ ಅಂದ್ರೆ ಜೀವನ್ ಮುಕ್ತಿ ಪಡೆಯುವುದಕ್ಕೆ ಅದು ಪಾಂಟುಣಿಗದ. ವಿರತಿ ಅನ್ನೋದು ಹೇಗಿರ್ಬೇಕು ಬೋಧಿಸು ಅಂದಾಗ ತಮ್ಮ ಸಂಸಾರದಲ್ಲಿ ಬಿದ್ದು ಹೊರಳಾಡೋ ನಮಗ ಅದು ಹೆಂಗ ಹೇಳ್ತೀವಿ ಹಂಗ ನಡ್ಕೊಂಡ್ರು ಮಾತು ನಡ್ಕೊಂಡವ್ರು ಹೇಳಾಕ್ ಬರ್ತಪ್ಪ. ನಾ ಹೇಳಿದ ಮಾತು ನಡೀತೈತಿ. ರಾಮಕೃಷ್ಣ ಪರಮಹಂಸರಲ್ಲಿ ಒಂದು ಹುಡುಗನ ಹಿಡ್ಕೊಂಬಂದು ಮುದುಕಿ ಕಿವಿ ಹಿಡ್ದ ದಿನ ಬೆಲ್ಲ ತಿಂತಿದ್ದಿ ಅಂತಂದು ಕರ್ಕೊಂಬಂದು ರಾಮಕೃಷ್ಣ ಪರಮಹಂಸರ ಹತ್ರ ಯಾಕೆ ಅಮ್ಮ ಅವನು ಹೊಡಿತಿ ಅಂದಾಗ ಪರಮಹಂಸರು ಕೇಳಿದ್ರು. ಆ ಮುದಿ ಕೇಳ್ತು ಕೆಜಿ ಬೆಲ್ಲ ತಿಂತಾನ್ರಿ ಅಂದಾಗ ಇವನಿಗೆ ನಿಮ್ಮ ಮಾತು ಎಲ್ಲಾರು ಕೇಳ್ತಾರಂತ ಇವನು ನಿಮ್ಮ ಮಾತು ಕೇಳಿ ಬೆಲ್ಲ ಬಿಡ್ತಾನ, ಅದಕ್ಕೆ ಬ್ಯಾಡ್ ಅಂತ ಹೇಳ್ರಿ ಅಂದಾಗ 3 ದಿವಸ ತನ ನಾ ಹೇಳಂಗಿಲ್ಲ ಅಂದ್ರು. 3 ದಿವಸ ಆಗಿಂದ ಬೆಲ್ಲ ತಿನ್ನೋದು ಬಿಡು ಅಂತ ನಾ ಹೇಳ್ತೇನೆ, ಅವಾಗ ನೀನು ಕರ್ಕೊಂಡು ಬಾ ಅಂತ ಆ ತಾಯಿ ಮುದುಕಿಗೆ ಹೇಳಿ ಕಳಿಸಿದ್ರವ. ಅವಾಗ ಈ ಮುದುಕಿ ಮನೆಗೆ ಬಂತು. ಯಾಕೆ ಹೇಳಿಲ್ಲ ಏನ ಅಂತಂದ್ರು. 3 ದಿವಸ ಆಗಿಂದ ಬಂದು ತಮ್ಮ ಇವತ್ತಿನಿಂದ ಬೆಲ್ಲ ತಿನ್ನೋದು ಬಿಡು ಅಂತ ತಲೆ ಮೇಲೆ ಹಸ್ತಾ ಇಟ್ರು. ಮುದಿಕೆ ಅಂತ ಈಟ್ ಹೇಳಕ್ 3 ದಿವಸ ಯಾಕೆ ಬೇಕಾಗಿತ್ತ ಮಾರ್ರೆ ಅಂದ್ಲು. ಯಮ್ಮ ನಾನು ಬೆಲ್ಲ ತಿಂತಿದ್ದೆ, ಆ ಬೆಲ್ಲ ತಿನ್ನೋದು ಬಿಟ್ಟು ಹೇಳಿದ್ರೆ ನನ್ನ ಮಾತು ಕೇಳ್ತಾರ, ನಾನು ಅದನ್ನ ಮಾಡಿ ನೀವು ಇದನ್ನ ಮಾಡಬೇಡ ಅಂದ್ರೆ ಹೆಂಗವ? ಬೆಲ್ಲ ತಿನ್ನೋದು ನಾ ಬಿಡಾಕ 3 ದಿವಸ ಬೇಕಾತು. ಅದಕ್ಕೆ ಹೇಳೋದೇನೈತಲ್ಲ, ಹೇಳುವವರು ಹೇಳಿದಂಗಿದ್ರ ನಾಟಕತೆ ನಾ ಸಂಸಾರ ಇದೀನಿ. ಜನಕ ಮಹಾರಾಜ ಮಿಥಿಲಾ ನಗರದ ಅರಸ ವೈರಾಗ್ಯಶಾಲಿಯು ಅವನ ಹತ್ರ ಹೋಗಿ ವೈರಾಗ್ಯ ಅಂದ್ರೆ ಹೆಂಗದ ಕೇಳ್ಕೊಂಬ ಅಂತ ಕಳಿಸಿದ ಶುಕನಿಗೆ. ಶುಕ ಬಂದ. ಸಿಂಹಾಸನದ ಮೇಲೆ ಕುಳಿತಿರುವ ರತ್ನ ಸಿಂಹಾಸನದ ಮೇಲೆ ಕುಳಿತಿರುವ ಜನಕ ಮಹಾರಾಜ
ಮಿಥಿಲಾನಗರದ ಚಕ್ರವರ್ತಿಯಾದ ಅರಸ ಅಂತ ಯಾವ ರಾಜ ತನ್ನ ಮೈಯನ್ನ ಸಿಂಹಾಸನದ ಮೇಲೆ ಕೂತುಕೊಂಡಾಗ ಹದಿಹರೆಯದ 16 ವರ್ಷದ ಬಾಲೆಯರ ಮೆತ್ತನ ಕೈಯಿಂದ ಈ ಕಡೆ ಒತ್ತಿಸ್ಕೊಳ್ಳಾಕತ್ತಿದ್ದ. ಇಲ್ಲೇ ಸಾಲುಗಟ್ಟಿ ಬಲಗಡೆ ಮಹಾಮಂತ್ರಿ ಮಂಡಲವು ಶಾಸನಾಂಗವು ರಾಜ್ಯ ಹೆಂಗ್ ನಡೆಸಬೇಕು ಏನು ಅಂತ ಕೇಳ್ತಿದ್ರು. ಈ ಕಡೆ ಎಡಭಾಗದೊಳಗ ಬ್ರಹ್ಮ ಋಷಿಗಳು, ತಪಸ್ವಿಗಳು, ನೈಮಿಷಾರಣ್ಯದ ಮುಕ್ಕೋಟಿ ಮಹರ್ಷಿಗಳಲ್ಲಿ ಹಿರಿಯರಾದವರೆಲ್ಲ ಹಿಂಗ ಕುಂತ್ಕೊಂಡು ಕೇಳಾಕತ್ತಿದ್ರು. ಈಚಾಗ ಶಾಸ್ತ್ರ ಹೇಳಾಕತ್ತಿದ್ದ, ಈಚಾಗ ರಾಜಕಾರಣ ಮಾಡ್ತಿದ್ದ, ಮತ್ತ ಮ್ಯಾಲೆ ಅಂಗ ಸುಖವನ್ನು ಪಡೆಯುತ್ತಿದ್ದ, ಮೈ ಹೊತ್ತೊಳಕತ್ತಿದ್ದ. ಅವ್ರ ಬಾಗಲದಾಗಿಟ್ನಲ್ಲ ಸುಖ. ಇಂಥವನ ಹತ್ರ ಭೋಗ ಬ್ಯಾಡ, ವಿರತಿ ಬಲಿಯಲ್ಲಿ ಬೇಕು, ವೈರಾಗ್ಯ ಇವನಿಗೆ ಬೋಧಿಸುವುದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಅಂಜನೇಯರ ಮೈಯ ಸುಖ, ಇಲ್ಲಿ ಸಂಘ ಸುಖ ಶಾಸ್ತ್ರ ಹೇಳಾಕತ್ತಾನ. ಇತ್ಲಾಗ ನೋಡಿದ್ರ ಲಿಂಗ ಸುಖ. ಇದು ಇಂಥವನ ಹತ್ರ ನಾಟೋದಿಲ್ಲ ಅಂತ ತಿಳ್ಕೊಂಡು ಯಾವ ಸುಖ ಮಹರ್ಷಿಯು ಹೊರಟೋಗೋ ಮುಂದ ನೋಡಿದ ತೀಕ್ಷ್ಣ ದೃಷ್ಟಿಯ ಜನಕ ಮಹಾರಾಜ, ಯಾವ ಮುನಿಯೇ ಸುಖನೇ ಬರಲು ನಿನ್ನಿಚ್ಛೆಯಾದರೆ ರಾಜಸ್ಥಾನದಲ್ಲಿ ಸಭೆಯಲ್ಲಿ ಹೋಗುವುದಕ್ಕೆ ನಿನ್ನಿಚ್ಛೆ ಏನೋ? ಕಟ್ಟೆ ಆ ಮಹರ್ಷಿಯನ್ನು ಕಂಬಕ್ಕೆ ಅಂತ ಕಟ್ಟಿದ್ರು. ರಾಜ್ಯದ ಮುಗಿಯಿತು. ಅವಾಗ ಒಬ್ಬನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ರು. ಅವನನ್ನು ಬಿಚ್ಚಿ ಕರ್ಕೊಂಡು ಬಂದ್ರು. ಮಹಾತ್ಮರಾದ ತಾವುಗಳು ಸಭಾ ಮಧ್ಯದಲ್ಲಿ ಬಂದು ತಿರುಗಿ ಹೋಗುವುದಕ್ಕಾಗಿ ನಮಗೆ ಬೇಸರವಾಗಿ ಕಟ್ಟಿರವು, ಕ್ಷಮಿಸಬೇಕು. ಬನ್ನಿ, ನಿಮ್ಗೆ ಔತಣ ಇದೆ ಎಂದಾಗ ಇವನ ಬಗ್ಗೆ ಒಟ್ಟ ಗೊತ್ತಾಗವಲ್ದವನಿಗೆ ಜನಕ ಮಹಾರಾಜ ಹೆಂಗದಾನಂತ. ಬಂದು ಕೂತ್ಕೊಂಡ. ದೊಡ್ಡ ಡೈನಿಂಗ್ ಟೇಬಲ್, ಅದ್ರ ಒಳಗ ಆ ಡೈನಿಂಗ್ ಟೇಬಲ್ ಮ್ಯಾಲ ಎಲ್ಲ ಆ ಮಾಸದಲ್ಲಿ ಸಿಗುವ ಎಲ್ಲ ಹಣ್ಣುಗಳ ರಸಗಳು, ಒಂದಲ್ಲ ಎರಡಲ್ಲ, ಭಕ್ತ ಭುಜ್ಯಗಳು, ಅನೇಕಗಳು, ಎಲ್ಲವೂ ಅದಾವ. ತಾವು ಮಹಾತ್ಮರು, ತಾವು ವಿರಾಗಶಾಲಿಗಳು, ವೈರಾಗ್ಯವಂತರು, ತಾವು ಇನ್ನ ಪ್ರಸಾದವನ್ನು ಮಾಡಬೇಕು, ಉಣಬೇಕ್ರಿ ಅಂತ ನಾಗ ತುತ್ತನ್ನ ಶ್ರೀಕರಣಿಯೊಳಗ ಹೋಳಿಗೆ ಎದ್ದಿ ತುತ್ತು ಕೈಯಾಗಿಡ್ದಾನ. ಬುದ್ಧಿ ತಡ್ರಿ, ಸ್ವಲ್ಪ ಮ್ಯಾಲ್ ನೋಡ್ರಿ ಅಂದ. ಈ ಅಫ್ರಾನ್ ಕಟ್ಟ್ಯಾನಲ್ಲ, ಈ ಮಂಟಪ ಎಷ್ಟು ಚಂದದ, ಚಲೋ ಹೂವ ಹೆಂಗ್ ಜ್ಯೋತಿ ಬಿದ್ದಾವ. ಹಂಗ ಯಾವ ಸುಖ ಮಹರ್ಷಿಯು ಕೂತುಕೊಂಡು ಜಾಗದೊಳಗ ಮ್ಯಾಲೆ ನೋಡಿದ ತೆಳುವಾದ ರೇಷ್ಮೆಯ ಒಂದು ಎಳೆಯಲ್ಲಿ ಹರಿತವಾದ ಖಡ್ಗವನ್ನು ಕಟ್ಟಿದ್ದ. ಉಂಡ್ರಿ ಬುದ್ಧಿ, ಎಳೆ ಹರಿದ ತಲೆಯಾಗ ಬೀಳ್ತತ್ ನೋಡ್ರಿ ಅಂತ ಹೇಳ್ದ. ಖಡ್ಗ ನಿಮ್ ತಲೆ ಮೇಲೆ ಬಿದ್ದು ತಲೆ 1000 ಓಡಾಗ್ತತಿ. ಖಡ್ಗ ತುಳಿ ಚುಸ್ತದ ನಿಮಗೆ ಅಂದಾಗ ಶೇಖರಣೆಯೊಳಗೆ ಎದ್ದಿದ ಹೋಳಿಗೆತ್ತಲ್ಲ, ನಡಗಾಕತ್ತ ಕೈ. ಯಪ್ಪ ಹೆಂಗ್ ಉಂಡ್ರಿ ಅಂದ. ಮೇಲೆ ನೋಡ್ತಿದ್ದ, ತಳಗ ನೋಡ್ತಿದ್ದ. ಖಡ್ಗ ಹರಿದು ತಲೆಯಾಗ ಬಿದ್ದ ನಾ ಸಾಯ್ತೀನೋ ಅಂತ ನಾಕತ್ತಿದ್ದ. ಆಗ ಹೇಳಿದ ಜನಕ, ಏಕೆ ಉಣಲಲ್ಲಿರಿ? ಆ ಸ್ವಲ್ಪ ಖಡ್ಗ ಐತಲ್ಲ ಕಟ್ಟೇರ ಬೆಚ್ಚಿ ಕೆಳಗೆಟ್ಬಿಡ್ರಿ ಅಂದ. ಹುಚ್ಚ ಅಂಗನೇರ ಅಂಗ ಸುಖವಂ ಪಡೆಯುತ್ತ ಸಿಂಹಾಸನದ ಮೇಲೆ ಇರುವಂತಹ ಜನಕನು ನಾನಲ್ಲ. ಅಲ್ಲಿ ಮೈ ಒತ್ತಾಕತ್ತಾರ ರಾಜನ ಸ್ಥಾನದಲ್ಲಿ, ಅರಮನೆಯಲ್ಲಿ ಅಂದರು. ಆ ಸುಖವನ್ನು ಪಡೆಯುವಲ್ಲಿ ನಾನಿಲ್ಲ. ಇಲ್ಲಿ ಶಾಸ್ತ್ರವನ್ನು ಹೇಳುತ್ತಿದ್ದೇನೆ ಎಂದರೆ ಶಾಸ್ತ್ರವನ್ನು ಹೇಳುವವನು ನಾನಲ್ಲ. ಈ ಕಡೆ ಮಂತ್ರಿ ಮಂಡಲವನ್ನು ನಡೆಸ್ತಾ ಇದ್ದೇನೆ, ರಾಜಕಾರಣ ಅಂದ್ರ ಅದರೊಳಗೂ ನಾನಿಲ್ಲ. ಎದರೊಳಗೂ ಇಲ್ಲದಂಗ ಇರೋನಿಗೆ ಜೀವನ್ ಮುಕ್ತ ಅಂತಾರ. ಅದಕ್ಕೆ ನಿಜವಾದ ವೈರಾಗ್ಯ ಅಂತ ಕರೀತಾರೆ ಅಂತ. ಇಂತಹ ವೈರಾಗ್ಯ ಬಂದವನಿಗೆ ದೇವಿ ಅವನ ಹಿಂದೆಯೇ ತಿರುಗುವಳು, ಅವನ ಹತ್ತಿರವೇ ನಿಲ್ಲುವಳು. ಆ ದೇವಿಯೇ ತಾನಾಗುವನು, ತಾನೇ ದೇವಿಯಾಗುವನು. ನೀವು ಹೇಳ್ತೀನಿ, ಕಲ್ಮಲಾಂಪುರದ ರಾಯಚೂರು ಜಿಲ್ಲೆಯ ಬಹುಶಃ ಮಾನ್ವಿಯ ಸಮೀಪ, ಮಾನ್ವಿಯಿಂದ ರಾಯಚೂರಿಗೆ ಹೋಗೋದಾಗ ಕಲ್ಮಲ ಅಂತ ಬರ್ತದೆ. ಇದೊಂದು ದೃಷ್ಟಾಂತ ಹೇಳಿ ನಾನು ಪುರಾಣಕ್ಕೆ ಅಣಿಯುತ್ತೇನೆ. ಆ ಯಾವ ಕಲ್ಮಲದಲ್ಲಿ ಕರಿಯಪ್ಪ ತಾತನ ಗದ್ದಿಗೆ ಅಂತದ ಭವಾನಿ ಜಗದಂಬೆಯು ತಮ್ಮ ಊರಿನಿಂದ ಬರುವಾಗ ಆ ಕಲ್ಮಲದಿಂದ ಆ ಸ್ಥಳಕ್ಕೆ ಬರುವಾಗ ಹಳ್ಳದಲ್ಲಿ ಬೆಳಗಾಂ ಮುಂದೆಲ್ಲ ಸ್ನಾನ ಮಾಡ್ತಿದ್ದ, ತಣ್ಣೀರಿನ ಸ್ನಾನ, ಬುಗಳಾಂಬಿಕೆ ಸ್ತೋತ್ರವನ್ನು ಮಾಡ್ತಿದ್ನಲ್ಲ ದಿನನಿತ್ಯ. ಅಮ್ಮ ಜಗದಂಬಾ ದೇವಿಯು ಪ್ರತ್ಯಕ್ಷಳಾಗಿ ಆತನಿಗೆ
ಕೆನ್ನೆ ಮುಟ್ಟಿ ಮಗನೇ ನಿನಗೆ ಶುಭವಾಗ್ಲಿ ಅಂತ ಆಶೀರ್ವದಿಸ್ತಿದ್ಲು. ಹಿಂಗ ಇದ್ದಾಗ ದಡಗ್ಗನೆ ಪ್ರತ್ಯಕ್ಷವಾದ ಮಾತೇನು ಕಂಡು ಆ ಬಾಳತ್ತನ ಮಾತಾಡ್ಲಿಕ್ಕತ್ಲು. ನೀ ಕಲಿತ ಶಾಸ್ತ್ರವನ್ನ ನಾನು ಕೇಳಬೇಕಾಗೈತಿ ಹೇಳು ಅಂದಳು. ದೇವಿ ಉಪಾಸಕರಾಗಿರ್ತಕ್ಕಂಥ ಅವರು ಶಾಸ್ತ್ರವನ್ನ ಬಹಳ ಸುಂದರವಾಗಿ ಹೇಳಿದರು. ಅಮ್ಮನಿಗೆ ಸಂತೋಷವಾಯಿತು. ಆಗ ನೋಡು ಕರಿಯಪ್ಪ ಹೊರಟೇರಿ, ನಾನು ಇಷ್ಟೊತ್ತನ ನಾನಾ ಕೂಡಿಸ್ಕೊಂಡು ಕುಂತಿದ್ದೆ, ನಾನು ನಿನಗೆ ಭೇಟಿ ಆಗಿದ್ದೆ ಅಂತ ಜನರಿಗೆ ಹೇಳಬೇಡ, ಹೇಳಿದ್ರೆ ನೀ ಸಾಯ್ತಿ ಅಂತ ಹೇಳಿದ್ದು. ಆದ್ರ ಮಾಡಿ ಯಾಕೆ ಬಂದಿವೋ ತಾತ, ಅಜ್ಜ ತಡ ಮಾಡಿ ಯಾಕೆ ಬಂದಿ ಅಂತ ಕೇಳಿದ್ರೆ ಆ ತಾಯಿ ಇಲ್ಪ ಅವ್ವ ಬಾಳತ್ರ ಹಿಡ್ಕೊಂಡ್ ಕುಂತಿದ್ಲು ಅಂತ ಪ್ರಾಣ ಬಿಡುತ್ತೆ. ಆಗ ಪ್ರಾಣ ಬಿಡುವಾಗ ಅಲ್ಲಿರ್ತಕ್ಕಂಥವ್ರಂದ್ರು, ಯಪ್ಪ ಪ್ರಾಣ ಬಿಡಾಕತ್ತೀರಿ ಯಾಕೆ ಗೊತ್ತಾಗ್ಲಿಲ್ಲ, ದೇವಿ ಉಪಾಸಕನಾಗಿರುವ ನಿಮ್ದೊಂದು ಮಾತೇನಾದ್ರೂ ಹೇಳಿ ಹೋಗು ಅಂದಾಗ, ಲೇ ಹುಡುಗ, ನನ್ನ ಹೆಸರಿನಲ್ಲಿ ಸಾಕಷ್ಟು ಶಕ್ತಿ ಅದ, ಎಲ್ಲರ ಹಾವು ಕಡಿಲಿ, ಗದಗಿನ್ಯಾಗ ಕಡಿಲಿ, ಧಾರವಾಡದಾಗ ಕಡಿಲಿ, ದೆಹಲಿಯಾಗ ಕಡಿಲಿ, ಫಾರಿನ್ದಾಗ ಕಡಿಲಿ, ಹೋಗು. ಅಲ್ಲಿ ಕಡಿದ್ರೆ ಕರಿಯಪ್ಪ ತಾತ ಅಂತಂದು ಗಟ್ಟುಳ್ಳ ಬೇಕಾದಷ್ಟು ಕಡಿದ್ರು ಆತನ ಹೆಸರಲ್ಲೇ ಒಂದು ಹಳ್ಳು ತಗೊಂಡು ಹಿಂಗ ಕರಿಯಪ್ಪ ತಾತ ಅಂತ ಹಿಂಗ ಗಂಟು ಹಾಕೊಂಡು ಆ ಹಳ್ಳು ತಗೊಂಡು ಬಂದ ಆತನ ಜಾಗದಾಗ ಬಿಚ್ಚಬೇಕು. ಅಷ್ಟಂದ್ರ ದೇವಿ ಉಪಾಸಕನಾಗಿರುವ ಆತನ ಶಕ್ತಿ ಎಷ್ಟು ದೊಡ್ಡದದ ಅಂತಂದ್ರ ಆ ವಿಷವೆಲ್ಲ ಮೈಯ ನಿಮಿಷ ಆ ಹಳ್ಳಾಗ ಬರ್ತದೆ. ಇವತ್ತಿಗೂ ನಡೆದ ಘಟನೆ ಅದು. ಈಗಲೂ ಕೂಡ ನಾವು ಹಿರೇನೂರು, ನಾವು ಕೊಯ್ತಾಳಕ್ಕೆ ಹೋಗುವಾಗ, ರಾಯಚೂರಿಗೆ ಹೋಗುವಾಗ ಸಾಕಷ್ಟು ಸಾರಿ ಆ ಗದ್ದೆಗೆ ನಮಸ್ಕಾರ ಮಾಡಿ ಹೋಗ್ತಿರ್ತಿದ್ರು. ಅಂತ ಕಲ್ಮಲದ ಕರಿಯಪ್ಪ ತಾತನಂತಹ ದೇವಿ ಉಪಾಸಕರು ತನ್ನ ತಾನು ಮರೆತು ಜಗದಂಬೆಯ ದಿವ್ಯ ಆಸ್ಥಾನದಲ್ಲಿ ಇರ್ತಿದ್ರಪ್ಪ. ತನ್ನ ತಾನು ಮರೆದವನೇ ಮುಕ್ತ. ಇದು ಮಾತು ತಿಳಿಸುವ ಮಾತಲ್ಲ, ತಿಳಿದರೆ ತಿಳಿಸದೆ ತಿಳಿಯುವ ಮಾತು ಅಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಒಳಗ ಇಳಿಯದು, ಇಳಿಯದೆ ಉಳಿಯದು. ಎಷ್ಟು ಚಂದ ಹೇಳ್ಯಾರಂದ್ರೆ, ತಿಳಿಸುವ ಚಿದಾನಂದ ಗುರುತುರ್ದ ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವುದಲ್ಲ, ತಿಳಿಸಿದರೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಒಳಗ ಇಳಿಯದು, ಇಳಿಯದೆ ಉಳಿಯಲಾರದು. ಭೇದವಳಿಯಬೇಕು, ಮನದ ವಿವಾದವ ಕಳೆಯಲಿಬೇಕು, ಸಾಧು ಸಂತರ ಸಂಘ ಸಾಧಿಸಿ ತತ್ವದ ಹಾದಿ ತಾವು ಮುದದಿ ಹಿಡಿಯದೆ ತಿಳಿಸುವ ಮಾತಲ್ಲ. ಸತ್ಪುರುಷರ ಸಂಘರಾಗಿದ್ದಾಗ ತಿಳಿಸುವ ಮಾತಂತ. ಸಾಧಿಸುವುದು ಮುಕ್ತಿ, ನಿಜಾನಂದದೊಳಗೆ ಇರುವುದೇ ಭಕ್ತಿ. ಆದಿಮೂರ್ತಿ ಭವತಾರಕ ದೇವನ ಪಾದ ಪೂಜಿಸಿ ಸದ್ಗುರುವಿನ ಭಜಿಸದೆ ತಿಳಿಸುವ ಮಾತು ಇದಲ್ಲ. ಗುರುಭಕ್ತರಾಗಿರುವ ಎಲ್ಲ ಪುಣ್ಯಾತ್ಮರಿಗೆ ತಿಳಿಸುವಂತಹ ಮಾತು ಇದಾಗಿರುವುದರಿಂದ ಇಂತಹ ಮಾತು ಸಾವಿರಾರು ಮಾತುಗಳು ಗುರುಪುಟ್ಟರಾಜ ಶಿವಯೋಗಿಗಳು ನಮ್ಮ ಹೃದಯದಲ್ಲಿ ನಿಂತು ಮಾತನಾಡಿಸಿದ್ದಾರೆ. ಜಗದಂಬೆಯ ಮೂರ್ತಿಯನ್ನ ನೆನಪಿನಲ್ಲಿಟ್ಟುಕೊಂಡು ನಿತ್ಯ ಧ್ಯಾನವ ಮಾಡಿ ಆಕೆಯೇ ತಾನೇ ತಾನಾದ ಮೇಲೆ, ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು. ಮೂಕಾಗಿ ಬಿಡ್ಬೇಕಂತ, ಮಾತಾಡಬಾರ್ದಂತ. ಅದಕ್ಕೆ ಮುಕ್ತಿ ಆಗವನ್ ಹೆಂಗಿರ್ಬೇಕು ಅಂತಂದ್ರ ಇದ್ದು ಇಲ್ದಂಗಿರ್ಬೇಕಂತ ಹೇಳ್ಯಾರ. ಎಲ್ಲರ ಹೋಗಿ ಆನೆ ಮೇಯ್ಲಿಕ್ಕೆ ಹೋಗಿ ಕಸ ಮೈ ಮೇಲೆ ಹಾಕೊಂತದ. ಆನೆ ಮೇಯಾಕತ್ತು ಅಂದ್ರೆ ತಿನ್ನೋದು ಕಡಿಮೆ, ಕಸನ ಮೈ ಮೇಲೆ ಹಾಕೊಳ್ಳೋದು ಬಹಳ, ಜಾರಿಸ್ಕೊಂಡು ಹಾಗೆ ಮನುಷ್ಯನು ಸಂಸಾರ ಸಾಗರದ ಕಸವನ್ನು ಹಾಕಿಕೊಳ್ಳಬಾರದು. ಅದನ್ನ ಯಾರ್ಯಾರು ಪಾಡಿಗಿರ್ತಾರ ಇರ್ಲಿ ಆಗ್ಲಿ ಅಂತ ಬಿಡಬೇಕು. ತಾನೇ ಪೃಥ್ವಿ ತೇಜ ವಾಯು ಆಕಾಶ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾದ ಮೇಲೆ ತಾನೇ ಪ್ರಾಣ ಜಿವೆ ನೇತ್ರ ವಾಕು ಶ್ರೋತೃ ಹೃದಯ, ತಾನೇ ಕಾಯ ಕಾರಣ ಹರಣ, ತಾನೇ ಪಿಂಡಾಂಡದ ಮೇಲೆ ತಾನೇ ಹತ್ತ ತಾನೇ ಸತ್ತ, ತಾನೇ ಹೆತ್ತ ತಾನೇ ಸತ್ತ, ತಾನೇ ಅಕ್ಕ ತಾನೇ ತಮ್ಮ, ತಾನೇ ನಿತ್ಯ ಮುಖ್ಯ ಸತ್ಯ, ತಾನೇ ಅರ್ಥ, ತಾನೇ ಬೆರ್ತ ಮರ್ತ, ತಾನೇ ಸರ್ವವಾದ ಮೇಲೆ ಇನ್ನೇನು. ಅಮ್ಮ ಕೇಳಿ, ತಾನೇ ಲಕ್ಷ, ತಾನೇ ಸಾವಿರ, ತಾನೇ 100, ತಾನೇ 19, ತಾನೇ 7, ತಾನೇ 6, ತಾನೇ 4, ತಾನೇ
ಮೂರು, ತಾನೇ ಎರಡು, ಜೀವ ಶಿವ ಒಂದಾದ ಮೇಲೆ ಇನ್ನೇನು ಇನ್ನೇನು ಇನ್ನೇನು. ತಾನೇ ನೀನು ನೀನೇ ನಾನು, ತಾನೇ ಅಲ್ಲ ತಾನೇ ಎಲ್ಲ, ತಾನೇ ತಾನೇ ಎಲ್ಲ ಎಲ್ಲವ ಅಂತ ತಾನೇ ತಾನು ಆದ ಮೇಲೆ ಏನೇನು ಏನೊಂದು ಇಲ್ಲವೇ ಇಲ್ಲ. ತನ್ನಂತ ತಾನು ತಿಳಿದ ಮೇಲೆ ಇನ್ನೇನು ತನ್ನಂತೆ ಸರ್ವ ಜೀವ ಮನ್ಯಸೆ ಮೂತಾದ ಮೇಲೆ ಇನ್ನೇನು. ಇಷ್ಟು ಒಂದ ಮಾತನಾಗ ಹೇಳ್ಬೇಕಂದ್ರೆ ಜೀವನ ಮುಕ್ತ ಹೆಂಗಾಗ್ಬೇಕಂದ್ರೆ ದೇವಿಯ ಮುಂದೆ ನಿಂತು ನಾನಲ್ಲ ನೀನು, ಇಷ್ಟ ಸರಳ, ಎಲ್ಲಾರ್ಗು ನಿಂದು, ನಂದಲ್ಲ. ಇದು ಮುಕ್ತಿ ಸ್ಥಿತಿ. ಇದು ಹೆಂಗಂದ್ರೆ ಈಗ ನಾವು ಬಿಸಿಲಾಗ ನಡ್ಕೊಂತ ಬರ್ತಿರ್ತೀವ್ರಿ, ನಮ್ಮ ನೆಳ ಬೀಳ್ತೈತಿಲ್ಲ, ಬೀಳಲ್ರಿ. ಬಿಸಿಲಾಗ ಮಧ್ಯಾಹ್ನದಾಗ ನಡ್ಕೊಂತ ಬರ್ತೀವಲ್ಲ, ನಮ್ಮ ನೆಳ ಬೀಳ್ತದೆ. ಆ ಬೀಳುವ ನೆಳ ಯಪ್ಪ ಏನು ಬಿಸಿಲು ಮಾರಾಯ ಅಂತ ಗಿಡದ ಕೆಳಗೆ ನಿಂತ ನಿಮ್ಮ ನೆಳ್ಳೆಲ್ಲೋತು ಅಂತ ನಿಮ್ಮ ಕೈ ಹಿಡಿದು ಹುಡುಗ ಅವ ನಾನು ಇಟ್ಟ ನೆಳು ಬಿದ್ದಿದ್ದೆ, ನೀ ಇಟ್ಟು ದೊಡ್ಡ ನೆಳು ಬಿದ್ದಿದ್ದಿ, ಎಲ್ಲೈತದ ನೆಳ್ಳು ಅಂತ ಕೇಳಿದಾಗ ಈ ಗಿಡದಾಗ ತೋರಿಸುವಂತದ. ಗಿಡದ ನೆಳ್ಳೊಳಗ ನಿಮ್ಮ ನೆಳ್ಳು ಹೆಂಗ ಮಾಯವಾಯಿತು ಹಂಗೆ ತಾಯಿಯ ಪಾದದಲ್ಲಿ ನಾವೆಲ್ಲರೂ ಲೀನವಾಗಬೇಕು. ಅದು ಜೀವನ ಮುಕ್ತಿ. ಎತ್ತ ಚಲೋ ಆಡಿಸ್ತೀರಿ ಮಗುವಿಗೆ ಕರ್ಕೊಂಡು, ಸಣ್ಣ ಕೂಸು ಅವಕ್ಕೇನು ತಿಳಿಯಂಗಿಲ್ಲ. ಅವು ಉಣ್ಲಿಲ್ಲ ಅಂದ್ರೆ ಬೆಳೆದಿಂಗಳ ಚಂದ್ರ ಬಿದ್ದಿರ್ತೈತಿ. ತಮ್ಮ ತಮ್ಮ ಬಾರೋ ಅಂತಂದು ಬಗಲ ಕೂಸಿಟ್ಕೊಂಡು ಅಮೃತದಂತಹ ಅನ್ನ ಹಾಲು ಕಲಿಸಿ ನೋಡು ಚಂದಪ್ಪ ಚಂದಪ್ಪ ಚೆಲುವ ಹಾಡಿರಿ ಇಲ್ಲ ಹಾಡ್ಯಾರ. ಚಂದಪ್ಪ ಚಂದಪ್ಪ ಚೆಲುವ ಚುಂಗ ಬಿಟ್ಟುಕೊಂಡು ಬರುವ 8 ಎತ್ತಿನ ಬಂಡಿ ಮ್ಯಾಲ ನವಿಲು ಪುಚ್ಚ ಕೆತ್ತಿ ಚಿಗರಿ ಕೋಡಿಗೆ ಹಚ್ಚಿ ಚಿಗರಿ ಚಿಕ್ಕಪ್ಪ ಅವರೇ ಕಾಡು ಮುಕ್ಕಪ್ಪ. ಇದೆಲ್ಲ ಹಾಡಿರಲ್ಲ. ಇದರ ಅರ್ಥ ಏನು ಅಂತಂದ್ರೆ ಈ ಯಾವ ಸಂಸಾರದಲ್ಲಿ 1 2 ಬಾಳೆಲೆ ಹರಡು. ಒಂದು ಜೀವಕ್ಕೆ ಇನ್ನೊಂದು ಹಿಂತಿಗೆ ತಂದು ಮಾಡಿದ್ರೆ ಬಾಳೆಂಬ ಎಲೆ ಹರಡಿತ್ತು. ಅವಾಗ 3 4 ಹೆಣ್ಣು ಹಿಡ್ದಿದ್ದು, ಇನ್ನೊಂದು ಇರ್ಲಿ ಗಂಡಡಿ ಅಂತ ಏನ್ ಮಾಡಿದ್ರು, 2 ಆಗಕ್ಬಿಟ್ರು 4 ಆದವು. ಏನಾಯ್ತು 3 4 ನೋಡಿ ಶಣದ ಹುಡುಗ 5 6 ಅದು ಹೆಣ್ಣಾಗಿಂದ ಇನ್ನೊಂದು ತಡಿ ಅಂದ್ರು. ಅವಾಗ 5ನೇದ್ದು ಹೆಣ್ಣು 6ನೇದ್ದು ಹೆಣ್ಣು ಇನ್ನೇನ್ ಮಾಡೋದಪ್ಪ 5 6 ಇಷ್ಟಕ್ಕೊಂದಾಗಲ್ಲ 5 6 7 8 7ನೇದ್ದು ಬಂತಲ್ಲ. ಅವಾಗ ಹುಟ್ಟಿತು ಗಂಡು. ಯಪ್ಪ ಪಲ್ಲೆ ಯಪ್ಪ ರೊಟ್ಟಿ ಅನ್ನಕತ್ತು. ಅಷ್ಟರಾಗ ನಮ್ಮ ಗಂಡಿಗೆ ರೆಡಿ ಆಗಿರ್ತೈತಿ. ಹೊತ್ಕೊಂಡು ಹೋಗೋ ಪಾಲಕಿ ನಮ್ಮನ್ನು ಕಡೆಗೂ ಪಾಲಕಿ ಗೋವಿಂದ ಗೋವಿಂದ ಒಂದು ವರ್ಷವಾಗಿ ಗಾಡಿ ಬಂದ್ಬಿಡ್ತದೆ. ಇದ್ದನ್ರಿ ಮುಂಚೆ ನಾವು ಕೂಡ ಕುರಿ ಚಟ್ನಿ ತಿಂದೀವಿ ಬಸ್ ಸ್ಟ್ಯಾಂಡ್ನಾಗ. ಪಾಪ ಹೋದ ಅನ್ನೋ ಇದು ಏನೈತಲ್ಲ 9 10 ಊಟದ ಆಟ ಮುಗಿದಿತ್ತು. ಬಾಳೆಂಬ ಎಲ್ಲಿ ಮುದುರಿ ಹೋಗಿತ್ತು. ಅಷ್ಟರೊಳಗ ಚಂದಪ್ಪ ಈ ಜೀವ ಬಹಳ ಚಂದಪ್ಪ. ಈ ಜೀವ ಎಷ್ಟು ಚಂದ ಐತಿಲ್ಲ ನೋಡು. ನೀನು ಚಂದದೇ ಶಿವನ ಬಿಟ್ಟು ಬಂದ ಜೀವ ಚಂದಪ್ಪ ಚಲುವ ಚುಂಗ ಬಿಟ್ಟುಕೊಂಡು ಬರವ. ಹಿಂದ ಕತ್ತೆಗಿದ್ದಿ ಎತ್ತಾಗಿದ್ದಿ ಏನೇನು ಆಗಿದ್ದಿ. ಒಂದೊಂದು ಚುಂಗ ಬಿಟ್ಕೊಂಡು ಬಂದೇವೆ. 8 ಎತ್ತಿನ ಬಂಡಿ, ಧನ ಮದ ಯೌವನ ಮದ ಸ್ತ್ರೀ ಮದ ಮಹಿಷಾಸುರನಿಗೆ 8 ಮದ ಇದ್ದು ಅದರ ಬಂಡಿ ಈ ದೇಹ. ಇದರ ಮೇಲೆ ಕುಳಿತಿರುವ ಜೀವ 8 ಎತ್ತಿನ ಬಂಡಿ ಮ್ಯಾಲ ನವಿಲದ್ದಂಗ ಜೀವ. ಈ ಜೀವ ಏನೈತಲ್ಲ ಚಿಗರಿ ಚಿಕ್ಕಪ್ಪ ಎಕ್ಕ ಅದನ್ನೇ ಸಣ್ಣವನಪ್ಪ. ಅವರೇ ಕಾಳು, ಅವರೇ ಅಂದ್ರೆ ದೇವರೇ ದೊಡ್ಡವನಪ್ಪ. ಕಾಳು ಅಂದ್ರೆ ಅಜ್ಞಾನಪ್ಪ. ಅದನ್ನು ಬಿಟ್ಟು ಅವರೇ ಕಾಳ ಮುಕ್ಕಪ್ಪ. ಅಜ್ಞಾನವನ್ನು ಮುಕ್ಕಿ ಸುಜ್ಞಾನವನ್ನು ತಿಳಿದು ನೀನೇ ಮುಕ್ತನಾಗಪ್ಪ ಅನ್ನೋದಕ್ಕೆ ಜೀವನ ಮುಕ್ತಿ ಅಂತ ಹೆಸರು. ತಾಯಿ ತಂದೆಯರೇ ಅಂತಹ ಜೀವನ ಮುಕ್ತರು ಯಾರು ಅಂತ ಕೇಳಿದರೆ ಧರೆಯಲ್ಲಿ ಆಳಿದ ಅನಂತ ಜ್ಞಾನಿಗಳಾದ ಗುರುಪುಟ್ಟರಾಜೇಶ್ವರ ಯೋಗಿಗಳು, ಕುಮಾರೇಶ್ವರರು, ಅನೇಕ ಜ್ಞಾನಿಗಳು, ಸದ್ಗುರು ಸಿದ್ಧಾರೂಢರು, ಬಹಳಷ್ಟು ಜನ ಬಕೇರೇಶ್ವರರು, ಇವರೆಲ್ಲ ಜೀವನ ಮುಕ್ತರು. ಇಂತಹ ಮುಕ್ತರಾಗಿರ್ತಕ್ಕಂಥ ಚಿದಾನಂದ ಅವಧೂತರು. ನೀವು ಹಾಗೆದ್ದು ಜಗದಂಬೆಯ ದರ್ಶನವನ್ನು ಪಡೆಯಿರಿ. ಅವಳೇ ನೀವಾಗಿರಿ, ನೀವೇ ಅವಳಾಗಿರಿ ಎಂತಂದಾಗ ತಾಯಿಂದಿರೆ ನೀರೊಳಗೆ ಬೆರೆತ ಹಾಲೊಳಗೆ ಬೆರೆತ ನೀರು ಯಾರೇ ಕಾಣ್ತತನವ
ಕಾಣುತ್ತ ಹಾಲು ನೀರು ಕುಡಿಸಿರ್ತೀರಲ್ಲ, ಈ ಹಾಲು ಎಷ್ಟಿದ್ದು ರೀ, ನೀರು ನೋಡ್ರಿ ಇಲ್ಲರ ಅವ್ರಿಗೆ ಇವು ನೀರು ರೀ, ಇದು ನೀರು ರೀ, ಇದು ಹಾಲು ರೀ. ಎರಡಕ್ಕೂ ಕೂಡಿಸಿದ್ರ ಹಾಲು ಯಾವಾಗ ನೀರು ಯಾವಾಗ 8 ಲೀಟರ್ ಕುಡಿಸಿ ಅಂತ ಹೆಂಗೆ ಕಾಣಿಸ್ತದ? ಕಾಣಿಸೋದಿಲ್ಲ. ಹಾಗೆ ಹಾಲು ನೀರೊಳಗೆ ಬೆರೆತ ಹಾಗೆ ದೇವರೊಳಗೆ ಬೇರೆ, ಅದೇ ಜೀವನ್ ಮುಕ್ತಿ ಸ್ಥಿತಿ ಎಂದು ಹೇಳಿದಾಗ ಯೋಗದಿಂದಲೇ ಇರಲು ಸರ್ವ ಯೋಗ ಸರ್ವವನಿಗೆ ಸುಖ ದುಃಖಗಳು ಭ್ರಾಂತಿಯು ಹೋಗಿ ಭಗವಂತರವ ಮರತ್ತ ಆಸನೆಗಳು. ಇನ್ನು ಒಂದು ಸಣ್ಣ ಮಾತು ಹೇಳ್ತೇನೆ. 5 ಮಂದಿ ಪಂಚಪಾಂಡವರು ತಿರುಗಾಡುವಾಗ ದ್ರೌಪದಾದೇವಿ ಅವರನ್ನು ಮಾಡಿಕೊಂಡಿದ್ದಲ್ಲ, ಅದಕ್ಕಿಂತ ಮೊದಲು ದ್ರುಪದರಾಜನಂದಿನಿ. ದ್ರುಪದರಾಜನಲ್ಲಿ ಇರುವಂತಹ ಸಮಯದೊಳಗೆ ಕುಮಾರಿಯಾದಾಗ ಸಾಕಷ್ಟು ಸಖಿಯರೊಂದಿಗೆ ಕೂಡಿ ಜಲಕ್ರೀಡೆ ಆಡ್ತಾ ಇದ್ರು. ನೀರೊಳಗೆ ಎಲ್ಲ ಹೆಣ್ಣೊಳಗರು ಕೂಡಿ ಆಟ ಆಡಾಕತ್ತಿದ್ರು. ಅವಾಗ ವೇದವ್ಯಾಸ ಮಹರ್ಷಿಗಳು ಮೈ ತುಂಬ ಕಾವಿಯನ್ನು ಹೊತ್ತುಕೊಂಡು ಸುಂದರವಾಗಿರುವ ಧ್ಯಾನ ಮಾಡ್ಕೊಂತ ಬರಾಕ್ತಿದ್ರು. ಅವಾಗ ಇವ್ರಿಗೆ ಅರಿವಿಲ್ಲಲಾರ್ದಂಗ ಮೈಯೆಲ್ಲ ಅರಿವಿ ಬಿಚ್ಚಿ ಆಡಕತ್ತಿದ್ರು ಅಷ್ಟು ಹೆಣ್ಮಕ್ಳು. ಅವಾಗ ಯವ್ವ ಮುದಕ್ ಬಂತ ಯವ್ವ ಅಂತೋಸರು ಆ ಅರಿವಿ ಇದ್ದಿದ್ದು ಎಲ್ಲಾರ್ಗು ಮುಚ್ಚಿ ಅಲ್ಲೇ ದೂರ ನಿಂತು ನಮಸ್ಕಾರ ಅಂದ್ರು. ಇವರ ಮಗ ಶುಕ ಎಂದೆಂದಿಗೂ ಹುಟ್ಟುವಾಗಿನಿಂದ ಅರಿವೆ ಕೊಟ್ಟವನಲ್ಲ, ಬರಿವೆತ್ತಲ ದೀರ್ಘ ಸನ್ಯಾಸಿ ಅಂತವನು. ಅವ್ರು ಹೋಗಿಂದ ಎತ್ತೊತ್ತಿನ ಮೇಲೆ ಇವ ಹೊಂಟಿದ್ದ. ಅವಾಗ ಅವನ ನೋಡಿದ ತಕ್ಷಣವೇ ತಾವು ಅರಿವಿ ಅವನೇನು ಮುದುಕ್ ಬಂದಾಗ ಉಟ್ಕೊಂಡಿದ್ದಳು ಅವರಪ್ಪ ಬಂದಾಗ, ಈಗ ಅರಿವಿ ನೆನಪಾಗ್ಲಿಲ್ಲ, ಅರಿವು ನೆನಪಾಯಿತು. ಅರಿವಿ ಬ್ಯಾರೆ ಅದ, ಅರಿವು ಬ್ಯಾರೆ ಅದ. ದಿಗಂಬರವಾಗಿ ಬಂದು ಸಾಷ್ಟಾಂಗ ಹಾಕಿದ್ರು. ಆಗ ಆ ಯಾವ ಶುಕನಿಗೂ ಇವ್ರ ಹೆಣ್ಣ ಅಂತೂ ಗೊತ್ತಿಲ್ಲ, ಇವ್ರ ಗಂಡ ಅಂತೂ ಗೊತ್ತಿಲ್ಲ. ಅವಾಗ ಕೇಳಿದರಂತೆ ವೇದವ್ಯಾಸರು, ನಾ ಬಂದಾಗ ಮೈ ಮುಚ್ಕೊಂಡ್ರಿ, ನನ್ನ ಮಗ ಹರೇದಾವ್ ಬಂದಾಗ ಬರೀ ಬತ್ಲ ಬಂದು ನಮಸ್ಕಾರ ಮಾಡಿದ್ರಿ, ಯಾಕೆ ನಾನೇನು ನಿಮಗೆ ಮಾಡೀನಿ ಅಂತಂದಾಗ ಮುದಕ ನಿನಗಿನ್ನ ಭ್ರಮಾಯಿಕ ಸಂಸಾರದ್ದು. ಅವನು ಮುಂದೆ ಹೋಗಿ ನಿಂತರೆ ಹೆಣ್ಣು ಯಾವುದು ಗಂಡ ಯಾವುದು ಅಂತ ಗೊತ್ತಾಗಿಲ್ಲ. ಅವ ಜೀವನ್ ಮುಕ್ತನಿದ್ದಾನೆ, ಆ ಸ್ಥಿತಿ ಬರಬೇಕು ಅಂತೇಳಿ ಕೊನೆಯದಾಗಿ ಈ ನುಡಿಯನ್ನು ಓದಿ ಪುರಾಣಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಸಾಂಬಜೈನ ಪಾರ್ವತೇ ಶಿವಹರಾರ ಸುಮ್ಮನೆ ಕುಂತವರು ಮಹಾರಾಜಕ್ಕೆ ಕೊನೆ ಕಾಣಿಕೆ. ಸುಮ್ಮನೆ ಕುಂತವರು ಮಹಾರಾಜಕ್ಕೆ ಮುಂದಿನ ವರ್ಷ ಶಾಸ್ತ್ರಿಗಳ ಕಾಣಿಕೆ. ಈ ವರ್ಷ ಸುಮ್ಮನೆ ಕುಂತವರು ಮಹಾರಾಜಕ್ಕೆ ಅಂದ್ರೆ ನೀವೇ ರಾಜರು. ನಮಗೆ ಬಹಳ ಪ್ರೀತಿಯಿಂದ ಪುರಾಣ ಪುಣ್ಯ ಕಥೆಯನ್ನು ಕೇಳಿದಂತ ನೀವುಗಳು ಏನ್ ಮಾಡಿದ ಅಂತಂದ್ರೆ ಆನಂದಗೊಂಡ ನಂದೀಶ ಇಂತು ಜೀವನ್ ಮುಕ್ತಿ ವಿವರಣಂತೂ ಹೇಳನು ಋಷಭ ಕೇಳುತ್ತ. ಇಂತು ಜೀವನ್ ಮುಕ್ತಿ ವಿವರಣಂತೂ ಹೇಳನು ಋಷಭ ಕೇಳುತ್ತ. ನಂತು ಹೋರಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತದಾಗಲು ಅತ್ಯಂತ ಗೌರವ ಕೇಳಿಕರಣ ಅಂದು ಬಿಟ್ಟರು ದೇವಿಗೆ ಪರಮೇಶ ಕೇಳಂತ. ಒಂದು ದೇವಿಗೆ ಬಿಟ್ಟರಿ ಪರಮೇಶ ಕೇಳಂತ. ಕಾಮ್ಯವ ಕಳೆದು ನಿಷ್ಕಾಮದಿ ಓದಿದನು ಹಲವು ಒಳ್ಳೆ ಜ್ಞಾನ ಪಾರ್ವತಿ ದೇವಿ ಕೇಳುವರು, ಮೊದಲು ಕೇಳುವರು, ಆ ನಂತರ ನೆಕ್ಸ್ಟ್ ಪಾಳೆ ಯಾರು ಹೇಳುವರು, ಯಾರು ಕೇಳುವರೋ ಯಾರು ಹೇಳುವರೋ ಅವರಿಗೆ ಸರ್ವದಾ ಶಂಕರಿ ಎಂದೆನಿಸಿರುವ ಈ ದೇವಿ ನಾನು, ಆಕೆ ಬೇರೆ ಅಲ್ಲ ನಾನು ಬೇರೆ ಅಲ್ಲ. ಈಗ ಹೂವದ ಒಂದು ಸುಂದರವಾದ ಹೂವದ, ಆ ಹುಡುಗಿ ಏನಂತಂದ್ರೆ ಮೇಡಮ್ ನನಗೊಂದು ಮಾತು ಹೇಳಿದ್ದಾರೆ, ಇದರಲ್ಲಿರುವ ಸ್ಮೆಲ್ ತೆಗೆದು ಈ ಫ್ಲವರ್ ಬೇರೆ ತಗೊಂಡು ಬಾ ಅಂದಿದ್ದಾರೆ. ಹೂವಿನಲ್ಲಿರುವ ಸುವಾಸನೆಯನ್ನ ತೆಗೆದಿಟ್ಟು ಹೂವಾಟ ತರಕ್ ಬರ್ತೈತ್ರಿ? ಬರ್ತೈತೆ? ಬರ್ತದ?
ಶಬ್ದಕ್ಕೂ ಅರ್ಥಕ್ಕೂ ಮಾತಿಗೂ ಶಬ್ದಕ್ಕೂ ಹೇಗೆ ಬಂಧನವಿದೆಯೋ, ಹೂವಿಗೂ ಒಂದಕ್ಕೂ ಯಾಗ ಬಂಧನವಿದೆಯೋ, ಹಾಗೆ ನನಗೂ ಈ ಪಾರ್ವತಿಗೂ ಬಂಧನವಿದೆ. ನನ್ನ ತಿಳಿದವರೆಲ್ಲರೂ ನೀವಾಗಿರಿ, ಜೀವಕ್ಕೆ ಮುಕ್ತಿಯಾಗಲಿ. ಯಾರು ಕೇಳಿ ಹೇಳುವರೋ ಅವರಿಗೆ ಸುಖ ಸೌಭಾಗ್ಯ ಸಂತೃಪ್ತಿಯಾಗಲಿ. ಯಾರು ದೇವಿ ಪುರಾಣವನ್ನ ಹೇಳುವರೋ, ಯಾರು ಇದರಲ್ಲಿ ದುಡಿಯುವರೋ ಅವರಿಗೆ ತುತ್ತನ್ನವನು ಇತ್ತಂತವನು ಮಹಾತತ್ವಜ್ಞಾನಿಯಾಗ್ತಾನೆ, ಸೌಭಾಗ್ಯವನ್ನು ಪಡಿತಾನೆ. ಆದ್ದರಿಂದ ಈ 11 ದಿವಸಗಳ ಪರ್ಯಂತರ ನಿತ್ಯ ನಮಗೆ ನಿಮ್ಮ ಚೊಚ್ಚಲ ಮಕ್ಕಳಂತೆ ಕಂಡು ಪ್ರೀತಿಯಿಂದ ಅನ್ನ ಅಮೃತವಾಗಿ ಇತ್ತಿರುವ ತಾಯಿಂದಿರೆ, ಉಣಿಸಿದಂತಹ ಎಲ್ಲರಿಗೂ ಈ ಅಶೋಕಣ್ಣ ವರುವೆಯವರು ದಿವಸ ಮುಂಜಾನೆ ಸೂರ್ಯನಿಗೆ ಉದಯವಾದ ತಕ್ಷಣವೇ ನಮಗೆ ಪ್ರಸಾದ ಕೊಟ್ಟು ಕಳಿಸ್ತಿದ್ರು. ಹಾಗೆ ಇಲ್ಲಿ ಯಾರ್ಯಾರು ಪ್ರಸಾದ ಮಾಡಿಸ್ಯಾರ, ಎಷ್ಟು ಮಂದಿ ಮಾಡಿಸ್ಯಾರ, ಅಷ್ಟೋರು ಕೂಡ ತಮ್ಮ ಕೈಯ ಅಮೃತ ತುತ್ತನ್ನ, ಮೊದಲ ತುತ್ತನ್ನ ನಮಗೆ ನೀಡಿದಂಥವರಾಗಿದ್ದೀರಿ. ನೀಡಿದ, ಮಾಡಿದ, ಕುಳಿತು ಪುರಾಣ ಕೇಳಿದ ಪುಟ್ಟ ರಾಜ ಶಿವಯೋಗಿಯ ಮಕ್ಕಳಾದ ನಮಗೆ ನೀಡಿ ಉಣಿಸಿದ ನಿಮ್ಮ ಕೈಗೆ ಫಕೀರೇಶ, ಗುರುಪುಟ್ಟರಾಜೇಶ, ಜಗದಂಬ, ಬನ್ನಿ ಮಹಾಂಕಾಳಿಯು ಬಂಗಾರದ ಕೈ ಕಡಗವನ್ನು ನಿಮಗೆ ತೊಡಿಸಲಿ, ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಅಂತ ತಾಯಿ ಪಾದದಲ್ಲಿ ಬೇಡಿಕೊಳ್ಳುತ್ತಾ, ಹಾಗೆಯೇ ನಾವು ಇದ್ದು ಆರಾಮಾಗಿ ಆನಂದವಾಗಿ ವಸತಿ ಇದ್ದು ನಮ್ಮ ಪಾಠ ಪೂಜೆ ಪಾರಾಯಣ ಮಾಡೋದಕ್ಕೆ ಕಲಾವಂತ ಸರ್ ತಮ್ಮ ಭವ್ಯವಾದ ಮನೆಯನ್ನ ನಮಗಾಗಿ ಬಿಟ್ಟುಕೊಟ್ಟು ಇರಲಿ, ಪುರಾಣ ಓದಲಿ. ಅವರು ಕೂಡ ಕಲಾವಂತ ಸರ್ ತಮ್ಮ ಮನೆಯನ್ನು ಕೊಟ್ಟು ನಮಗೆ ಇರಲಿಕ್ಕೆ ಅನುಕೂಲ ಮಾಡಿದಂಥವರಾಗಿದ್ದಾರೆ. ಅವರ ಕುಟುಂಬಕ್ಕೆ ಸರ್ವದಾ ಭಗವತಿ ಆದಿಶಕ್ತಿ ಅನಂತ ಸುಖಗಳನ್ನುಂಟು ಮಾಡಲಿ. ಇಲ್ಲಿ ಬಹಳಷ್ಟು ಜನ ಇದ್ದೀರಿ ನೋಡಿ. ನಿತ್ಯ ನಮ್ಮ ಸ್ವಾಮಿಗಳು ಅಲ್ಲಿ ಖಾನಾಪುರದಿಂದ ಬಂದು ಬಹಳ ಸುಂದರವಾಗಿ ಮಂತ್ರವನ್ನು ಹೇಳಿ ಪೂಜೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಜಂಗಮ ಕುಟುಂಬಿಗಳು, ಅವರ ಕುಟುಂಬ ವರ್ಗಕ್ಕೆ ಜಗದೀಶ್ವರಿಯಾದ ಶಾಂಭವಿ ಅನಂತ ಸುಖ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಅಡಿಗೆ ಮಾಡಿದಂತಹ ಅಡಿಗೆಯನ್ನು ಕೆಡಿಸದೆ ನೀಡಿದಂಥವರಿಗೆ, ನೀಡಿದ ನಂತರ ಉಂಡು ತಟ್ಟೆಯನ್ನು ತೊಳೆದಿಟ್ಟಂಥವರಿಗೆ, ಉಣದೇ ತೊಳೆಯದೆ ಒಗೆದು ಹೋಗಿದು ತೊಳೆದು ಸ್ವಚ್ಛ ಮಾಡಿ ಇಟ್ಟವರಿಗೆ, ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಸರ್ಕಸ್ ಕಂಪ್ನಿ ಏನಂತಂದ್ರೆ ಬಾಂಡೆ ತೊಳೆಯೋದು, ಅವನ್ನೆಲ್ಲ ಹೂರಣವಾಗಿ ನಾಳೆ ದಿವಸ ಬರ್ಬೇಕಲ್ಲಪ್ಪ ಅವು ಅಂತಂದಿಡೋದು. ಗೋಧಿ ಹುಗ್ಗಿ ಅಂತಂದ್ರೆ ಸಾಕು, ಮುಂಜಾನೆಯಿಂದ ತಯಾರಿ ಬೇಕದಕ್ಕೆ. ಯಾಕಪ್ಪ ಮುಂಜಾನೆಯಿಂದ ಅದು ಸೀನಿಯರಾಗ ಆಟ ಒಟ್ಟು ಹೊಡಿತೈತದ್ರು. ಹಂಗೆಲ್ಲ ಇತ್ತು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಿ. ಇದು ಅಪರಂಪಾರ ಸಮೃದ್ಧಿಯಾಗಲಿ. ಈ ಓಣಿಯಲ್ಲಿ ನಡೆಯುವ ಈ ಪುರಾಣ ಸಿರಹಟ್ಟಿಗೆಯಲ್ಲ, ಸುತ್ತ ಎಲ್ಲ ಊರುಗಳಿಗೂ ಮಾದರಿಯಾಗಲಿ. ಇಲ್ಲಿ ನಡೆಯುವ ಈ ಪುರಾಣಗಳ ಶಕ್ತಿಯು ಇಂದಿನಿಂದ ಗುಡಿ ಕಟ್ಟಿ ಗೋಪುರವಾಗಲಿ ಅಂತ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತ ಕಾಣಿಕೆಯನ್ನು ಕೊಟ್ಟೀರಿ. ಕೊಡೋರು ಬಾಕಿ ಇದೀರಿ. ಕೊಡೋರು ಬಾಕಿ ಇರೋರಿಗೆ ನಾಳೆ ಈ ಪುರಾಣ ಪೂರ್ಣ ಮಂಗಲಾಗುತ್ತೆ. ಅಲ್ಲಿ ತನೂ ಸಮಯ ಅದ. ಯಾಕಪ್ಪ ಅಲ್ಲಿ ತನ ಸಮಯ ಅದ. ಅವರೆಲ್ಲರೂ ಕಾಣಿಕೆ ಕೊಡೋರು, ಕೊಡಬೇಕು ಅನ್ನೋರು. ಈಗಲೇ ಗುಡಿ ಕಟ್ಟಾಕ ನೀನೊಬ್ಬರು 5,000 ರೂಪಾಯಿಯನ್ನ ನಮ್ಮ ತಾಯಿ ಕೊಟ್ಟು, ಭಾಳ ಬಡವಿ ಇದ್ದರು, ನಾನು ಮನಸ್ಸಿನಿಂದ ಬಡವಲ್ಲ ಅಂತ ಬೊಕ್ಷದಿರ್ಬೇಕು. ಆ ತಾಯಿ ಅಮ್ಮ ಆ ತಾಯಿ ಕೊಟ್ಟಲು. ಮತ್ತು ಯಾರ್ಯಾರು ಕೊಡ್ತೀವಿ ಕೊಡ್ರಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮಂತಹ ಕಲಾವಿದರು ನಾವಿಲ್ಲಿ ರಾಜರಂತೆ ಕೂತಿದ್ದೀವಿ, ನಮ್ಗೆ ನಡೆಯಕ್ಕೆ ಬರೋದಿಲ್ಲ. ಬಹಳ ಸುಂದರವಾಗಿ ತಬಲಾ ಬಾರಿಸ್ತಾನ. ನೀವು ಎಂಥ ಅಂಗಿ ಉಟ್ಕೊಂಡ್ಬಂದೀರಿ ಅಂತ ಕಾಣಿಸಂಗಿಲ್ಲ. ನೀವದೆಲ್ಲ ತನಗ ಕಲರ್ ಕಾಣಿಸೋದಿಲ್ಲ. ಅಂತಹ ನಮ್ಮಿಬ್ಬರಿಗೂ ಪಾಲಿಸಿದಂತಹ ನಮ್ಮ ಜೊತೆಗೆ ಇದ್ದು ನಮ್ಮ ಸೇವೆಯನ್ನು ಮಾಡಿ ಇಲ್ಲಿಯವರೆಗೂ ನಮ್ಮನ್ನು ಜೊತೆಗೆ ಇದ್ದು ಮಗನಂತೆ ಸವಿದಂತಹ ಶೇಖರ್ ಕುಮಾರನಿಗೆ ಒಳ್ಳೆಯದಾಗಲಿ. ನಾಳೆ ಡ್ಯೂಟಿಗೆ ಹಾಜರಾಗಬೇಕು. ಬೆಂಗಳೂರಿನಲ್ಲಿ CBS ಸಿಲೆಬಸ್ಸನ್ನು ಕಲಿಸ್ತಾ ಇದ್ದಾನೆ. ಆತನಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಜಗದಂಬೆಯಲ್ಲಿ ಶರಬಟ್ಟಿ ಬಿಡುವ ನಮ್ಮ ವೀರಯ್ಯಸ್ವಾಮಿಯವರಿಗೆ ಈಗೊಬ್ಬ ಮಗಳಿದ್ದಾಳೆ, ಅಮ್ಮ ಬಂದಾಳ. ಆ ತಾಯಿ ಕರುಣೆಯಿಂದ ಗಂಡು ಮಗುವಾಗಲಿ ಅಂತ ಹೇಳ್ತಾ ಯಾರ್ಯಾರಿಗೆ ಸಂತಾನವಾಗಿಲ್ಲವೋ ಅವರೆಲ್ಲರಿಗೂ ಸಂತಾನವಾಗಲಿ, ಸೌಭಾಗ್ಯವು ಪ್ರಾಪ್ತಿಯಾಗಲಿ, ಸಕಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ಒಂದು ಮಾತು ಇಷ್ಟೆಲ್ಲ ಹೇಳುವಾಗ ಅಪಶ್ರುತಿ, ಅಬದ್ಧ, ಅಲ್ಲದ ಮಾತು ಏನಾರ ಬಂದಿದ್ರೆ ನಮ್ಮಿಂದ ಅವು ಕ್ಷಮಿಸಿ
ಅವು ನಮ್ಮ ಜೋಳಿಗೆಗೆ ಹಾಕಿ ಒಳ್ಳೆ ನೀ ಯಾರು ತಲೆಯಾಗ ಕಿವಿಯಾಗಿ ಇಟ್ಕೋಬೇಡ್ರಿ ಅವನ್ನ. ಮತ್ತೆ ನಮ್ಮಿಂದ ಒಳ್ಳೆವೇನಾದ್ರೂ ಬಂದಿದ್ರೆ ಅವು ನಮ್ಮಲ್ಲ ಗುರು ಕೊಟ್ಟರೋ ಅಜ್ಜನವರು, ಅವು ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾ ನಮ್ಮ 3 ಜನ ಕಲಾವಿದರಿಗೆ ನಿಮ್ಮ ಜೋರಾದ ಚಪ್ಪಾಳೆ ನಮಗೆ ಬಹಳ ಪ್ರೀತಿ ಅನಿಪಿಸ್ತದೆ. ಹಾಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಳೆ ಬಂದರು, ಆ ಲೈಟ್ ಎಲ್ಲರ ಆರಿದ್ರ ಇದೊಮ್ಮೆ ಹಳದೋಗ್ಬಿಡ್ತಪ್ಪ ಮೇಲಿರೋ ತಾಡ್ಪತ್ರಿ ಓಡಾಡಿ ಹುಡುಗರು ಕರ್ಕೊಂಡು ನಮ್ಮ ಮುಂಜಾನೆಯಿಂದ ನಮ್ದು ಬೆಳಗ್ಗೆ ಯಾವುದಂದ್ರೆ ಹುಡುಗರು ಇಲ್ಲಿ ಸಮರ್ಥ ಆನಂದ ಭಾಳ ಹುಡುಗರು ಸಣ್ಣ ಸಣ್ಣ ಹುಡುಗರು ಒಂದು ಹಲ್ಲು ದುಡಿಗೆ ಐತೆ ಒಂದು ಈಟ ಅವು ಅಷ್ಟು ಮುಸುರಿ ಒಟ್ಟು ಸ್ವಚ್ಛಾಗಿ ತೆಕ್ಕಿಟ್ಟು ಎದ್ದಪ್ಪ ನೀ ಹಿಂಗೆಲ್ಲ ಭಾಳ ಕಟ್ಟಿಡ್ಬಾರ್ದಪ್ಪ ಹೆಂಗೆ ಕುಂತೀರಿ ಅದ್ರಾಗಂತಂದು ಸ್ವಚ್ಛಾಗಿ ಶುಚಿ ಮಾಡುವ ಇಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ಸೇವೆಯನ್ನು ಮಾಡಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಂದಿರೇ ನಿಮಗೆಲ್ಲ ಶುಭವಾಗಲಿ. ಇಷ್ಟೊಂದು ಈ ಆಸ್ಥಾನದಲ್ಲಿ ದೇವಿಯ ಗುಡಿ ಕಟ್ಟೋದಕ್ಕೆ ಆ ಪರಮಾತ್ಮ ಜಾಗೆಯನ್ನು ಕೊಡ್ಲಿ ಅಂತ ದೇವರ ಪಾದದಲ್ಲಿ ಬೇಡ್ತಾ ಇದ್ದೇವೆ. ಚಿದಾನಂದ ಅವಧೂತರು ಬರೆದ ಒಟ್ಟು 796 ಪದ್ಯದಲ್ಲಿ ಒಂದು ಪದ್ಯ ಉಳಿಸ್ತೆ ನಾಳೆಗೆ. ಈಗ ಇದು ಒಂದು ಪದ್ಯ ಭೈರವಿ ರಾಗದಲ್ಲಿ ಓದಿ ಮುಂದಿನ ಕಾರ್ಯಕ್ರಮ. ಮೊಳಗಿದವುದೊಂದು ಬಿಯು ಕಾಳೆಗಳು ಬಳಿಕ ಸಂತೋಷದಲ್ಲಿ ಚಂಡಿ ಸುಲಿದು ಹೊಗಳಿದ ಬಾಲರೇ ಬಾಲ ಪಾರದೇವತೆಯಲ್ಗೆನುತ ನಲುವಿನಮ್ಮದ್ದಳೆಯ ಕೊಂಡೆ ಬಲು ನುಡಿಸಿದನು ನಂದಿ ನಾಟ್ಯವ ಕಳವಳವ ಕರೆಯಲ್ಕೆ ಭೃಂಗಿಪ ನೆಸೆದು ದಾಸ್ತ ಒಲಿದು ಗುರುಗಳಾದ ಚಿದಾನಂದ ಅವಧೂತರು ಈ ಮಹಾತಾಯಿಯ ಪುರಾಣವನ್ನು ಜಗತ್ತಿಗೆ ನೀಡಿದವರು. ಅವ್ರ ಪಾದಕ್ಕೆ ಒಮ್ಮೆ ಎಲ್ಲರೂ ನಮಸ್ಕಾರವನ್ನು ಅರ್ಪಿಸಿ ಶ್ರೀ ಚಿದಾನಂದ ಅವಧೂತ ಮಹಾರಾಜ ಕಿ. ಶ್ರೀನಗರದ ತಾಯಿ ಬನ್ನಿ ಮಹಾಕಾಳಿ ದೇವಿಯ ತೃತೀಯ ವರ್ಷದ 10ನೇ ದಿನದ ಈ ಒಂದು ಪುರಾಣ ಕಾರ್ಯಕ್ರಮ ನಿಜಕ್ಕೂ ಇಂಥ ಒಂದು ಭಕ್ತಿ ಪ್ರಧಾನವಾದಂತಹ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ವೈಭವದಿಂದ ಸಾಕ್ತದೋ ಇಲ್ಲೋ ಅಂತ ನಮಗೆ ಬಹಳ ಒಂದು ಭಯ ಇತ್ತು. ಆ ತಾಯಿ ಎಲ್ಲದಕ್ಕೂ ಸಹಿತ ನಮಗೆಲ್ಲರಿಗೂ ಶಕ್ತಿಯನ್ನ ಭಕ್ತಿಯ ಮಾರ್ಗವನ್ನ ತೋರಿಸಿದ್ಲು. ಅದರ ಜೊತೆಗಿನ ಇಲ್ಲಿರ್ತಕ್ಕಂಥ ಪೂಜ್ಯ ಶಾಸ್ತ್ರಿಯವರು 10 ದಿನಗಳ ಕಾಲ ಬಹಳ ಒಂದು ಅರ್ಥಗರ್ಭಿತವಾದ ಅದರ ಜೊತೆಗಿನ ಆ ತಾಯಿ ಒಂದು ಮಹಿಮೆ, ಆ ತಾಯಿ ಒಂದು ಲೀಲೆಯನ್ನ ಬಹಳ ತಮ್ಮೆಲ್ಲರೂ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ. ಹಾಗೂ ಅದರ ಜೊತೆಗಿನ ಇಲ್ಲೇ ಈ ಓಣಿಯ ಅಲ್ಲೇ ಇರ್ತಕ್ಕಂಥ ಮೊಟ್ಟ ಮೊದಲಿಗೆ ಎಲ್ಲ ತಾಯಂದಿರಿಗೂ ನಮ್ಮ ಕಮಿಟಿ ವತಿಯಿಂದ ಶಿಷ್ಟಾಂಗ ನಮಸ್ಕಾರಗಳನ್ನ ತಿಳಿಸಕ್ ನಾವು ಬಯಸ್ತೀವಿ. ಯಾಕಂದ್ರೆ ಇದಕ್ಕೆ ಸಿಂಹ ಪಾಲು ಎಲ್ಲ ತಾಯಂದಿರದೆ. ಯಾಕಂದ್ರೆ ನಾವು ಏನು ಬೇಕೋ ಅಷ್ಟು ವ್ಯವಸ್ಥೆನ ಮಾಡ್ತಿದ್ವಿ. ಆ ಒಂದು ಅಡಿಗೆ ತಯಾರು ಮಾಡಿದ್ರಿಂದ ಹಿಡ್ಕೊಂಡು ಈ ತಾಯಿಯ ಒಂದು ಅಭಿಷೇಕದ ಸಮಯದಲ್ಲಿ ಹಿಡ್ಕೊಂಡು ಈ ಪುರಾಣ ಕೇಳಿ ಲಾಸ್ಟ್ಗೆ ಎಲ್ಲರೂ ಊಟ ಮಾಡಿ ಆ ತಾಟು ಆ ಬಾಂಡೆ ಸಮನ
ಎಲ್ಲವನ್ನು ನೀಟಾಗಿ ಇಟ್ಟು ಹೋಗುವಂಥದ್ದಾಗಿರ್ಬೋದು. ಹಾಗೂ ನೀವೆಲ್ಲರೂ ಕೂಡಿ ನಮ್ಮ ಓಣಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯಾಕತೈತೆ ಅಂತಂದು ತಾವೇ ಸಹಿತ ಈ ಸಲ ನಾವು ಯಾರೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ಹ್ಯಾಂಡ್ಬಿಲ್ ಮಾಡಿದ್ವಿ. ನಾವ್ಯಾರು ಅಂತೂ ಹೋಗಿಲ್ಲ. ತಾವು 2 ರಿಂದ 3 ದಿನ ಹೋಗಿ ಇದೆಲ್ಲ ಪ್ರಚಾರವನ್ನ ಮಾಡಿ ಬಹಳ ಒಂದು ಭಕ್ತಿ ಪ್ರಧಾನವಾದಂಥ ಎಲ್ಲ ತಾಯಂದಿರು 10 ಮಂದಿ ತಾಯಂದಿರು ಕರ್ಕೊಂಡ್ಬರುವಂಥ ಶಕ್ತಿಯನ್ನ ತಾವು ತೋರಿಸಿದ್ರಿ. ಅದಕ್ಕೆ ತಾವು ತನು ಮನ ಧನದಿಂದ ಎಲ್ಲ ರೀತಿಯಿಂದ ಇಲ್ಲೇ ಶ್ರಮಿಸಿದ್ದೀರಿ. ಅದರ ಜೊತೆಗಿನ ಈ ಒಂದು ವ್ಯವಸ್ಥೆಗೆ ಎಲ್ಲರೂ ಕೂಡ ಬಹಳ ಒಂದು ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ತನು ಮನ ಧನದಿಂದ ಸಹಿತ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಇದೇ ರೀತಿಯಾಗಿ ಮುಂದಿನ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀಲಿ. ನಾವು ನೀವೆಲ್ಲರೂ ಕೂಡ ಈ ಒಂದೇನು ಸಂಕಲ್ಪ ಮಾಡ್ಕೊಂಡಿದೀವಲ್ಲ, ಆ ಸಂಕಲ್ಪದ ಪ್ರಕಾರ ತಾಯಿ ಒಂದು ದೇವಸ್ಥಾನ, ಆ ಒಂದು ಮಂದಿರ ಮುಂದಿನ ವರ್ಷ ನಿರ್ಮಾಣ ಆಗಲಿ ಅಂತ ಇನ್ನೊಮ್ಮೆ ನಾವೆಲ್ಲರೂ ಆ ತಾಯಿ ಹತ್ರ ಭಕ್ತಿ ಪ್ರಧಾನವಾಗಿ ಬೇಡಿಕೊಂಡು ತಮಗೆಲ್ಲರಿಗೂ ಕೂಡ ತಾಯಿ ಆಯುರ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಹಾಗೂ ಅದೇ ರೀತಿಯಾಗಿ ತಾವು ಏನು ಅನ್ಕೊಂಡಿರಲ್ಲ ತಮ್ಮೆಲ್ಲ ಇಷ್ಟಾರ್ಥಗಳು ಪೂರೈಸಲಿ ಅಂತ ಹೇಳ್ತಾ, ಈಗ ನಾವು 4 ದೇವಿಯ ಸ್ವರೂಪದ ಕಾಯಿಗಳನ್ನ ಮೊನ್ನೆ ಲೀಲಾವ್ ಮಾಡಿದ್ವಿ. ಈಗ ಇನ್ನು ಉಳಿದಂತ 5 ಕಾಯಿಗಳು ದೇವಿಯ ಸ್ವರೂಪದ ಕಾಯಿಗಳಿವೆ. ತಾವು ಎಲ್ಲರೂ ತಮ್ಮೇನು ಅನಿಸಿಕೆಗಳನ್ನ, ತಮ್ಮೇನು ಸಮಸ್ಯೆಗಳನ್ನ, ತಮ್ಮೇನು ಇಷ್ಟಾರ್ಥಗಳನ್ನ ತಾವೇನು ಅನ್ಕೊಂತಿರಲ್ಲ, ಏನ್ ಸಂಕಲ್ಪ ಮಾಡ್ಕೊಂತಿರಲ್ಲ, ಆ ಸಂಕಲ್ಪ ಮಾಡಿಕೊಂಡು ಆ ಒಂದು ಸವಾಲಿನಲ್ಲಿ ಕೂಗಿ ಎಲ್ಲರೂ ಭಾಗಿಯಾಗಿ ಆ ಕಾಯನ್ನ, ಆ ತಾಯಿಯ ರೂಪದಲ್ಲಿರ್ತಕ್ಕಂಥ ಕಾಯನ್ನ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತಾವು ಅನ್ಕೊಂಡಂತ ಇಷ್ಟಾರ್ಥಗಳೆಲ್ಲವೂ ಈಡೇರ್ತವ ಅಂತ ತಮಗೆ ಹೇಳ್ತಾ, ಅದೇ ರೀತಿಯಾಗಿ 2 ವರ್ಷ, ಇದು 3ನೇ ವರ್ಷ, 1ನೇ ವರ್ಷದಿಂದ 2ನೇ ವರ್ಷ ಯಾರೋ ಬಹಳ ಮಂದಿ ಇಲ್ಲೇ ಸಂಕಲ್ಪ ಮಾಡ್ಕೊಂಡ್ರು. ಬಹಳ ಮಂದಿ ಮದುವೆ ಆಗಲಿದವರು ಸಂಕಲ್ಪ ಮಾಡ್ಕೊಂಡ್ರು, ಮಕ್ಕಳು ಆಗಲಿದವರು ಸಂಕಲ್ಪ ಮಾಡ್ಕೊಂಡ್ರು. ಅವ್ರೇನು ಸಂಕಲ್ಪ ಮಾಡ್ಕೊಂಡಿದ್ರಲ್ಲ ಆ ಎಲ್ಲ ಸಂಕಲ್ಪಗಳನ್ನು ಈಡೇರೆ ಅಂತ ಒಂದು ಶಕ್ತಿ, ಅಂತ ಒಂದು ಶಕ್ತಿ ಆ ತಾಯಿ ಹತ್ರ ಭಕ್ತಿಯಿಂದ ನಡ್ಕೊಂಡ್ರೆ ಯಾವುದೂ ಕೊರತೆ ಇಲ್ಲ ಅಂತ ಹೇಳ್ತಾ, ಈಗ ಎಲ್ಲರೂ ದಯವಿಟ್ಟು ಇಲ್ಲಿ ವೇದಿಕೆ ಮುಂಬಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿನ ಮಾಡ್ಕೊಂತೀನಿ. ಈಗ ಇನ್ನುಳಿದಂತ 5 ತಾಯಿ ರೂಪದ 5 ಕಾಯಿಗಳನ್ನ ನಾವು ಲೀಲಾವ್ ಮಾಡ್ತೇವೆ. ತಾವೆಲ್ಲರೂ ಮುಕ್ತವಾಗಿ ಭಕ್ತಿಯಿಂದ ಆ ಒಂದು ಲೀಲಾವಿನಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗ ಅದೇ ರೀತಿಯಾಗಿ ಯಾರೂ ಕೂಡ ಸುಮ್ಮನೆ ಕೂಡಬೇಡಿ. ಈ ಒಂದು ಪುರಾಣವನ್ನ ನೀವು ಕೇಳಿದ್ದೀರಿ, ಬಹಳ ಅರ್ಥಗರ್ಭಿತವಾಗಿ ಪ್ರತಿದಿನದ ಪ್ರತಿಯೊಂದು ತಾಯಿಯ ಲೀಲೆಯ ಮಹತ್ವದ ಬಗ್ಗೆ ಪೂಜ್ಯ ಶಾಸ್ತ್ರಿಯವರು ತಮ್ಮ ಮನಮುಟ್ಟವಾಗಿ ಹೇಳಿದ್ದಾರೆ. ಆ ಒಂದು ಭಕ್ತಿಯ ತಮ್ಮ ಪೂಜೆಯನ್ನ ಮಾಡ್ತಾ ಇದ್ರಲ್ಲ ದಿನ ಬೆಳಗ್ಗೆ ಬಂದು ಆ ತಾಯಿಗೆ, ಅದನ್ನ ನೀವು 9 ದಿನ 10 ದಿನ ಇಲ್ಲಿ ಮಾಡಿದ್ರಿ, ಇನ್ನು ಉಳಿದ ದಿನಗಳನ್ನ ಆ ಕಾಯಿಯ ಸ್ವರೂಪ ಇರ್ತಕ್ಕಂಥ ದೇವಿಯ ಸ್ವರೂಪ ಇರ್ತಕ್ಕಂಥ ಕಾಯನ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ನೀವು ಹೇಗೆ ಇಲ್ಲಿ 9 ದಿನ 10 ದಿನ ಬಂದು ಆ ತಾಯಿಯ ಆಸ್ಥಾನದಲ್ಲಿ ತಾವೇನು ಭಕ್ತಿಯಿಂದ ಸೇವೆ ಸಲ್ಲಿಸಿದ್ರು, ಆ ಸೇವೆ ಆ ತಾಯಿಯ ಕಾಯಿ ತಮ್ಮ ಮನೆಗೆ ಬರ್ತಾಳೆ. ಅಲ್ಲಿ ಸಹಿತ ತಾವು ದಿನನಿತ್ಯ ಆ ತಾಯಿ ಒಂದು ಪೂಜೆ ಮಾಡಬಹುದು, ತಮ್ಮ ಇಷ್ಟಾರ್ಥಗಳನ್ನ, ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದು ತಮ್ಮಲ್ಲಿ ಕೇಳ್ತಾ, ತಾಯಂದಿರಾಗಿರ್ಬೋದು, ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಲೀಲಾವಿನಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ದಯವಿಟ್ಟು ಅಲ್ಲಿ ಯಾರು ಗಲಾಟೆ ಮಾಡಬಾರ್ದು. ಈಗಿನ್ನು ಉಳಿದಂತ ಆ ಒಂದು ತಾಯಿಯ ಸ್ವರೂಪ ಇರತಕ್ಕಂಥ ಕಾಯಿಗಳನ್ನ ನಾವು ಇವಾಗ ಲೀಲಾವ್ ಮಾಡ್ತೇವೆ. ಎಲ್ಲರೂ ಮುಕ್ತ ಮನಸ್ಸಿನಿಂದ ಈ ಒಂದು ಲೀಲಾವಿನಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ದಯವಿಟ್ಟು ಅಲ್ಲಿ ಯಾರು ಗಲಾಟೆ ಮಾಡಕ್ ಹೋಗಬಾರ್ದು. ದಯವಿಟ್ಟು ಯಾರು ಗಲಾಟೆ ಮಾಡಕ್ ಹೋಗ್ಬಾರ್ದು. ಹಲೋ, ಈ ಒಂದು ನವರಾತ್ರಿಯ 5ನೇ ದಿನದ ತಾಯಿ ಸ್ಕಂದ ಮಾತೆ, ನವದುರ್ಗಿಯರ 5ನೇ ರೂಪವೇ ಸ್ಕಂದ ಮಾತೆ ದೇವಿ. ಕುಮಾರಸ್ವಾಮಿ ಸ್ಕಂದ ಅಂದ್ರೆ ಕಾರ್ತಿಕೇಯ ತಾಯಿ ಸಿಂಹವಾಣಿಯಾಗಿ ಒಂದು ಕೈಯಲ್ಲಿ ಕುಮಾರಸ್ವಾಮಿಯನ್ನು ಹಿಡಿದು
ಇತರೆ ಕೈಗಳಲ್ಲಿ ಕಮಲಗಳನ್ನು ಧರಿಸಿದ ದಿವ್ಯ ರೂಪದಲ್ಲಿ ಇರುವ ಪೂಜಿಸಲ್ಪಡುತ್ತಾರೆ. ಭಕ್ತರಿಗೆ ಶಾಂತಿ, ಐಶ್ವರ್ಯ ಮತ್ತು ಬುದ್ಧಿ ನೀಡುತ್ತಾಳೆ. ಆರಾಧನೆ ಮಾಡಿದರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ವೃದ್ಧಿಯಾಗುತ್ತದೆ. ಗೃಹಸ್ಥರಿಗೆ ಸಂತಾನ ಸುಖ ಹಾಗೂ ಕುಟುಂಬದಲ್ಲಿ ಸೌಹಾರ್ದ ನೀಡುತ್ತಾಳೆ. ಈ ಒಂದು ಇಷ್ಟೆಲ್ಲ ಒಂದು ಮಹತ್ವ ಇರ್ತಕ್ಕಂಥ ತಾಯಿ ಸ್ಕಂದ ಮಾತೆ. ಈ ಸ್ಕಂದ ಮಾತೆ 5ನೇ ದಿನದ ನವ ದುರ್ಗೆಯರಲ್ಲಿ ಪೂಜಿಸಲ್ಪಡುವ 5ನೇ ದಿನದ ತಾಯಿ ಸ್ಕಂದ ಮಾತೆ. ಆ ತಾಯಿಯನ್ನ ಕಾಯಿ ರೂಪದಲ್ಲಿ ಪೂಜೆ ಶಾಸ್ತ್ರಿಗಳು ಸಂಕಲ್ಪ ಮಾಡಿ ಈಗ ಅದನ್ನ ಲೀಲಾ ಮಾಡುವಂತ ಸಮಯ. ಅದನ್ನ ಕಂಪನಿ ಸವಾಲ್ 10,001 ಕಂಪನಿ ಸವಾಲ್ ತಾಯಿ ಸ್ಕಂದ ಮಾತೆ ಒಂದು ಕಾಯಿ, ಆ ಕಾಯಿಯ ರೂಪದಲ್ಲಿ, ತಾಯಿಯ ಒಂದು ರೂಪದಲ್ಲಿ ಸ್ಕಂದ ಮಾತೆ ತಮ್ಮ ಮನೆಗೆ, ಯಾರ ಮನೆಗೆ ಹೋಗ್ತಾಳೋ ಅವರ ಅದೃಷ್ಟವನ್ನ ಮಾಡಿದ್ದೀರಿ. ದಯವಿಟ್ಟು ಸಮಯ ಬಹಳ ತೆಗೆದುಕೊಳ್ಳಾರದನೆ ತಮ್ಮ ಭಕ್ತಿಯಿಂದ ಆ ಒಂದು ತಾಯಿಯ ಕಾಯಿನ ಪಡೆದುಕೊಳ್ಳುವವರು ನಮಗೆ ತಿಳಿಸಬೇಕು. ಕಂಪನಿ ಸವಾಲ್ 10,001 ತಾಯಿ ಸ್ಕಂದ ಮಾತೆ. ಕಂಪನಿ ಸವಾಲ್ 10,001 ಕೇಳ್ರಿ. ಕಂಪನಿ ಸವಾಲ್ 10,001 ಕಂಪನಿ ಸವಾಲ್ 10,001 ಸ್ಕಂದ ಮಾತಾ, ತಾಯಿ ಸ್ಕಂದ ಮಾತಾ. ಸ್ಕಂದ ಮಾತಾ ದೇವಿಯ ತಾಯಿಯನ್ನ ಇವತ್ತು ಯಾರ ಮನೆ ತೆಗೆದುಕೊಂಡು ಹೋಗ್ತೀರಾ? ಯಾರು? ರೇಣುವಾ ಹದಿಮನಿ 101. ರೇಣುವಾ ಹದಿಮನಿ 101. ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ, ಬೇಗ ಬೇಗ ಕೇಳಬೇಕು ಎಲ್ಲ ತಾಯಂದಿರು. ಸಮಯದ ಅಭಾವ ಇದೆ, ದಯಮಾಡಿ. ರೇಣುವಾ ಹದಿಮನಿ 101. ರೇಣುವಾ ಹದಿಮನಿ 101. ಕಾರ್ತಿಕ್ ಮುಳುಗುಂದ, ಸಾತ್ವಿಕ್ ಮುಳುಗುಂದ 501. ಸಾತ್ವಿಕ್ ಮುಳುಗುಂದ 501 ಕೇಳ್ಬೋದು. ತಾಯಿ ಸ್ಕಂದ ಮಾತಾ. ಕಾರ್ತಿಕ್ ಮುಳುಗುಂದ, ಸಾತ್ವಿಕ್ ಮುಳುಗುಂದ 501. ಸಾತ್ವಿಕ್ ಮುಳುಗುಂದ್ 501. ಸಾತ್ವಿಕ್ ಮುಳುಗುಂದ್ 501 ಕೇಳಿ. ಬೇರೆ ಯಾರಾದ್ರೂ ಕೇಳಿ, ಹಿಂದೆ ಇರೋರು. 501 ಸಾತ್ವಿಕ್ ಮುಳುಗುಂದ. ಈ ತಾಯಿ ಆರಾಧನೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ರು. ಅದರ ಮಹತ್ವವನ್ನೆಲ್ಲ ಹೇಳಿದ್ರು. 501 ಸಾತ್ವಿಕ್ ಮುಳುಗುಂದ. ಸಾತ್ವಿಕ್ ಮುಳುಗುಂದ್. ಒಂದನೇ ಸವಾಲ್ ಸಾತ್ವಿಕ್ ಮುಳುಗುಂದ್ 501. ಸಾತ್ವಿಕ್ ಮುಳುಗುಂದ್ 1ನೇ ಸವಾಲ್ 501. ಕೇಳಿ, ಇನ್ನೂ ಅವಕಾಶ ಐತಿ. ಸ್ಕಂದ ಮಾತೆಯ ತಾಯಿ ಯಾರ ಮನೆಗೆ ಹೋಗ್ತಾ ಗೊತ್ತಿಲ್ಲ ಇವತ್ತು. ಇನ್ನೂ ಅವಕಾಶ ಇದೆ. 501 ಸಾತ್ವಿಕ್ ಮುಳುಗುಂದ್. 2ನೇ ಸವಾಲ್ 501 ಸಾತ್ವಿಕ್ ಮುಳುಗುಂದ್. ಅನ್ಸಮ್ಮ ಕುರಿ 601. ಜೋರಾದ ಚಪ್ಪಾಳೆ. 601 ಅನ್ಸಮ್ಮ ಕುರಿ 601. ತಾಯಂದ್ರು ಕೇಳ್ಬೋದು, ಯಾಕೆ ಸಿದ್ದರಾಮಯ್ಯನವರು 2,000 ಹಾಕಿಲ್ಲ ಅನ್ಸುತ್ತ. ಅನ್ಸಮ್ಮ ಕುರಿ ಹಾಕಿದ್ರ ಜೋರ್ ಹಾಕಿತ್ತ 601. 601 ಅನ್ಸಮ್ಮ ಕುರಿ ಅನ್ಸಮ್ಮ ಕುರಿ 601. ಅನ್ಸಮ್ಮ ಕುರಿ 601 ಅನ್ಸಮ್ಮ ಕುರಿ. ಚೈತ್ರ ಕಲ್ಲಪ್ಪನವ್ರು 1001. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಚೈತ್ರ ಕಲ್ಲಪ್ಪನವರು. ಚೈತ್ರ ಕಲ್ಲಪ್ಪನವರ್ 1001. ಚೈತ್ರ ಕಲ್ಲಪ್ಪನವರ್ 1001. 1001 ಚೈತ್ರ ಕಲ್ಲಪ್ಪನವರ್. ಚೈತ್ರ ಕಲ್ಲಪ್ಪನವ್ರು 1001. 1ನೇ ಸವಾಲ್ 1001. ಚೈತ್ರ ಕಲ್ಲಪ್ಪನವರ್ 1001. ಇನ್ನೂ ಕಾಲಾವಕಾಶ ಇದೆ, ಕೇಳಬಹುದು. 2ನೇ ಸವಾಲ್ 1001.
ಚೈತ್ರಾ ಕಲ್ಲಪ್ಪನವರ್. 1001 ಚೈತ್ರಾ ಕಲ್ಲಪ್ಪನವರ್. 1001 ಚೈತ್ರಾ ಕಲ್ಲಪ್ಪನವರ್. ಕೇಳ್ಬೋದು, ಇನ್ನೂ ಅವಕಾಶ ಐತಿ. 1001 ಎರಡನೇ ಸವಾಲ್. 1001 ಎರಡನೇ ಸವಾಲ್. 2 ಸಾರಿ 1001 ಚೈತ್ರಾ ಕಲ್ಲಪ್ಪನವರ್. 2 ಸಾರಿ ಕೇಳ್ರಿ, ಕೊನೆ ಅವಕಾಶ. 2 ಸಾರಿ ಇನ್ನೂ ಅವಕಾಶ ಇದೆ, ಯಾರಾದ್ರೂ ಕೇಳ್ಬೋದು. 2 ಸಾರಿ. ಜೋರಾದ ಚಪ್ಪಾಳೆ ಚೈತ್ರಾ ಕಲ್ಲಪ್ಪನವರು. 1001 ತಾಯಿ ಸ್ಕಂದ ಮಾತೆ. ದಯವಿಟ್ಟು ಚೈತ್ರಾ ಕಲ್ಲಪ್ಪನವರು ಇಲ್ಲಿ ವೇದಿಕೆಗೆ ಮೇಲೆ ಬಂದು ಪೂಜ್ಯ ಶಾಸ್ತ್ರಿ ಅವರಿಂದ ಆಶೀರ್ವಾದನ ಪಡೆದುಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ, ಜೋರಾದ ಚಪ್ಪಾಳೆ ಬರಲಿ. ಹಾಗೂ ಅದೇ ರೀತಿಯಾಗಿ 6ನೇ ದಿನ ನವದುರ್ಗೆಯ 6ನೇ ರೂಪವೇ ಕಾತಾಯಿನಿ ದೇವಿ. ತಾಯಿ ಮಹಾಶಕ್ತಿ ಅವತಾರಿಯಾಗಿ ಅಸುರ ಸಂಹಾರಣಿಯಾಗಿ ಪ್ರಸಿದ್ಧರು. ಮಹರ್ಷಿ ಕಾತ್ಯಾಯಿನಿ ತಪಸ್ಸಿನಿಂದ ಇವಳು ಅವತರಿಸಿದ ಕಾರಣ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ. ಧರ್ಮ, ಜ್ಞಾನ ಮತ್ತು ಧೈರ್ಯ ಪ್ರತೀಕ. ಅಸುರ, ಅಧರ್ಮ ಹಾಗೂ ದುಷ್ಟ ಶಕ್ತಿಗಳನ್ನ ಸಂಹರಿಸುವ ತಾಯಿ ಭಕ್ತರಿಗೆ ಶಕ್ತಿಯ, ಆರೋಗ್ಯ ಮತ್ತು ಧೈರ್ಯವನ್ನು ನೀಡುವವಳು. ವಿವಾಹ ಯೋಗ ಬಲವಾಗಲು ವಿಶೇಷವಾಗಿ ಪೂಜಿಸಲ್ಪಡುವ ದೇವಿ. ಯಾರ್ಯಾರ ಯುವಕರಿದ್ರಿ, ಯಾರಿಗೆ ಮದುವೆ ಆಗಿಲ್ಲ, ಈ ಒಂದು ಕಾಯನ್ನ ಕಾತ್ಯಾಯಿನಿ ದೇವಿಯ ಒಂದು ಸ್ವರೂಪದ ಈ ಕಾಯನ್ನ ಪೂಜಿಸಿದ್ರೆ ನಿಮಗೆ ಆದಷ್ಟು ಬೇಗ ಮದುವೆ ಆಗುವಂತ ಯೋಗ ಸಿಗುತ್ತೆ. ಮದುವೆ ಆಗುವಂತ ಯೋಗ ನಿಮಗೆ ಸಿಗುತ್ತೆ. ಇದು ಕಂಪನಿ ಸವಾಲ್ 11,001. ಕೇಳ್ರಿ, ಕಾತ್ಯಾಯಿನಿ ದೇವಿ ಯುವಕರು ಯಾರ್ಯಾರು ಮದುವೆ ಆಗಿಲ್ಲೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತ ಈ ದೇವಿಯನ್ನ ಆರಾಧನೆ ಮಾಡಿದ್ರೆ, ಪೂಜಿಸಿದ್ರೆ ತಮಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಕಂಪನಿ ಸವಾಲ್ 11,001 ತಾಯಿ ಕಾತ್ಯಾಯಿನಿ ದೇವಿ. ಶರಣಪ್ಪ ಕುಳಗೇರಿ 501. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಶರಣಪ್ಪ ಕುಳಗೇರಿ 501. ಜೋರಾದ ಚಪ್ಪಾಳೆ. 501 ಶರಣಪ್ಪ ಕುಳಗೇರಿ. ಶರಣಪ್ಪ ಕುಳಗೇರಿ 501. ಕಂಕಣ ಬಗ್ಗೆ ಕೂಡಿ ಬರ್ಬೇಕಂದ್ರೆ ಈ ತಾಯಿಯ ಕಾಯಿನ ತೆಗೆದುಕೊಂಡು ಹೋಗಿ ದಿನ ಪೂಜೆ ಮಾಡಿದ್ರೆ 1 ವರ್ಷ ಮದುವೆ ಹೋಗತ್ತೆ. ಬಸವರಾಜ ದೇವಪ್ಪ ಕಲ್ಯಾಣಿ 601. ಜೋರಾದ ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. 601 ಬಸವರಾಜ್ ದೇವಪ್ಪ ಕಲ್ಯಾಣಿ. ಬಸವರಾಜ ದೇವಪ್ಪ ಕಲ್ಯಾಣಿ 601. 601 ಬಸವರಾಜ್ ದೇವಪ್ಪ ಕಲ್ಯಾಣಿ. 701 ಶರಣಪ್ಪ ಕುಳಗೇರಿ. ಜೋರಾದ ಚಪ್ಪಾಳೆ ಬರಲಿ, ಶರಣಪ್ಪ ಕುಳಗೇರಿ. 701 ಶರಣಪ್ಪ ಕುಳಗೇರಿ. 701 ಶರಣಪ್ಪ ಕುಳಗೇರಿ. 701 ಶರಣಪ್ಪ ಕುಳಗೇರಿ. ನೋಡಿ, ಇನ್ನೂ ಅವಕಾಶ ಇದೆ. 701 ತಾಯಿಯ ಆರಾಧನೆಯಿಂದ ವಿವಾಹ ಯೋಗ ಕೂಡಿ ಬರ್ತೈತಿ. ಯಾರ್ಯಾರಿಗೆ ಇನ್ನೂ ಕಂಕಣ ಭಾಗ್ಯ ಇನ್ನೂ ಕೂಡಿ ಬಂದಿಲ್ಲ, ಈ ತಾಯಿಯ ಕಾಯಿನ ತೆಗೆದುಕೊಂಡು ಪೂಜೆ ಮಾಡೋದ್ರಿಂದ ನಿಮಗೂ ವಿವಾಹ ಆಗ್ಬಹುದು. ಇನ್ನೂ ಕಾಲಾವಕಾಶ ಇದೆ, ಯಾರಾದ್ರೂ ಕೇಳಬಹುದು. ಕಳೆದ ವರ್ಷ ಇದು ತಾಯಿಯನ್ನ ತಗೊಂಡು ಹೋದವ್ರು ಮದುವೆ ಆಗಿದ್ದು ಉದಾಹರಣೆ ಐತಿ. ದೇವಿಯ ಸ್ವರೂಪದ ಕಾಯಿಗಳಿವೆ. ತಾವು ಎಲ್ಲರೂ ಇದರಲ್ಲಿ ಆರಾಧಿಸಲ್ಪಡುವ ದುರ್ಗೆಯ ಅಷ್ಟಮೂರ್ತಿ ರೂಪ ತಾಯಿ ಮಹಾಗೌರಿ ಶಾಂತ, ಸುಂದರ ಮತ್ತು ಪವಿತ್ರತೆಯ ಪ್ರತೀಕಗಳಾಗಿದ್ದಾಳೆ.
ಅವಳ ದೇಹ ಹಿಮದಂತೆ ಶ್ವೇತವಾಗಿರುವುದರಿಂದ ಅವಳನ್ನು ಮಹಾಗೌರಿ ಎಂದು ಕರೆಯುತ್ತಾರೆ. ಪವಿತ್ರತೆಯ ಪ್ರತೀಕ, ಪಾಪ ಪಿಂಡ ಹಾಗೂ ಕಷ್ಟಗಳನ್ನ ಹಿಂಗಪ್ಪ ನೀಗಿಸಿ ಶುದ್ಧ ಮತ್ತು ಶಾಂತಿಯನ್ನು ನೀಡುವಳು. ಅಪಾರ ಕರುಣಾಮಯಿ, ಭಕ್ತರ ಎಲ್ಲ ಕೋರಿಕೆಗಳನ್ನು ತೃಪ್ತಿಪಡಿಸಿ ಜೀವನದಲ್ಲಿ ಸಂತೋಷವನ್ನ ತರುವಳು. ಶಕ್ತಿ ಮತ್ತು ಶಾಂತಿಯ ಸಮನ್ವಯ, ಅವಳಲ್ಲಿ ಅಪಾರ ಶಕ್ತಿ ಇದ್ದರೂ ಅವಳು ಶಾಂತ ಮತ್ತು ಮೃದು ಸ್ವಭಾವದ ದೇವಿ. ಸೌಭಾಗ್ಯ ಮತ್ತು ಐಶ್ವರ್ಯದ ದಾತ್ರೆ. ಕ್ಷಮಿಸಿ, ಕಾಲರಾತ್ರಿ 7ನೇ ಕಾಯಿ ತಾಯಿ, 7ನೇ ದೇವಿ ಕಾಲರಾತ್ರಿ. ಕಾಲರಾತ್ರಿ ಕಂಪನಿ 10,001 ಬೇಗ ಕೇಳಬೇಕು. 201 ಪರಶುರಾಮ್ ಧರ್ಮದಾಸ್ 201 ಪರಶುರಾಮ್ ಧರ್ಮದಾಸ್ 201 ಪರಶುರಾಮ್ ಧರ್ಮದಾಸ್. ಕೇಳ್ರಿ, ಕಾಯಿಯ ಆರಾಧನೆಯಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಕೈತೆ ಅಂತ ಹೇಳಿದ್ರೆ 201 ಪರಶುರಾಮ್ 201 ಬೇಗ ಕೇಳಬೇಕು. ಯಾಕ ಮುಂದೆ ಕಾರ್ಯಕ್ರಮ ಅದಾವು, ಸಮಯದ ಅಭಾವ ಇರುವುದರಿಂದ ಬೇಗ ಈ ಒಂದು ಭಕ್ತಿಯ ಲೀಲಾವಿನಲ್ಲಿ ಭಾಗವಹಿಸಿ ತಾಯಿಯ ಒಂದು ಕೃಪಾಶೀರ್ವಾದವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಕೇಳ್ರಿ, ಬೇಗ ಕೇಳ್ರಿ. ಅನಸಮ್ಮ ಕುರಿ 301 ಜೋರಾದ ಚಪ್ಪಾಳೆ ಬರಲಿ. ಅನಸಮ್ಮ ಕುರಿ 301 ಅನಸಮ್ಮ ಕುರಿ 301 ಅನಸಮ್ಮ ಕುರಿ 301 ಕೇಳ್ರಿ ತಾಯಂದ್ರ 351 ಪರಶುರಾಮ್ ಧರ್ಮದಾಸ್ ಪರಶುರಾಮ್ ಧರ್ಮದಾಸ್ 351. ಈ ಕಾಯನ್ನ ತೆಗೆದುಕೊಳ್ಳುವುದರಿಂದ ದುಷ್ಟ ಶಕ್ತಿಗಳು ಮತ್ತು ಅಂಧಕಾರವನ್ನು ನಾಶ ಮಾಡುವಂತಹ ಶಕ್ತಿ ಈ ಕಾಯಲ್ಲಿ ಇರ್ತದೆ. ದಯಮಾಡಿ 301 ಪರಶುರಾಮ್ ಧರ್ಮದಾಸ್ 301 401 ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ. ಅನಸಮ್ಮ ಕುರಿ 401 ಜೋರಾದ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆ. 401 ಅನಸಮ್ಮ ಕುರಿ 401 ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ ಬರಲಿ. SP ಹೊಸೂರು ಗುರುಗಳು 501 SP ಹೊಸೂರು ಗುರುಗಳು 501 501 SP ಹೊಸೂರು ಗುರುಗಳು ಒಂದನೇ ಸವಾಲ್ 501 551 ಅನಸಮ್ಮ ಕುರಿ 551 ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ ಬರಲಿ. ಅನಸಮ್ಮ ಕುರಿ 551 ಅನಸಮ್ಮ ಕುರಿ 551 ಅನಸಮ್ಮ ಕುರಿ. 601 ಜೋರಾದ ಚಪ್ಪಾಳೆ. ಪರಶುರಾಮ್ ಧರ್ಮದಾಸ್ ಜೋರಾದ ಚಪ್ಪಾಳೆ ಬರಲಿ. 601 ಪರಶುರಾಮ್ ಧರ್ಮದಾಸ್ 601 ಪರಶುರಾಮ್ ಧರ್ಮದಾಸ್ 601 SP ಹೊಸೂರು ಗುರುಗಳು ಕೇಳಬಹುದು. 651 ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ 651 ದಯವಿಟ್ಟು ಭಕ್ತಾದಿಗಳಲ್ಲಿ ವಿನಂತಿ, ಬೇಗ ಕೇಳಬೇಕು.
701 ಪರಶುರಾಮ್ ಧರ್ಮದಾಸ್. 701 ಪರಶುರಾಮ್ ಧರ್ಮದಾಸ್. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. 701 ಕಾಲರಾತ್ರಿ ದೇವಿ. ಜೋರಾದ ಚಪ್ಪಾಳೆ ಬರಲಿ. ಪರಶುರಾಮ್ ಧರ್ಮದಾಸ್ ಅವರ ಮನೆಗೆ ಹೋಗೋದು ಗ್ಯಾರಂಟಿ. ತಾಯಿ ಕಾಲರಾತ್ರಿ. ಈ ಕಾಲರಾತ್ರಿಯ ದೇವಿಯ ಕಾಯಿ ಯಾರ ಮನೆಗೆ? ಕಾಲರಾತ್ರಿ 801 ಜೋರಾದ ಚಪ್ಪಾಳೆ ಅನಸಮ್ಮ ಕುರಿ. 801 ಜೋರಾದ ಚಪ್ಪಾಳೆ ಅನಸಮ್ಮ ಕುರಿ. ಅನಸಮ್ಮ ಕುರಿ. 851 ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಬರಲಿ. ಮುಂದೆ ಕೂತವ್ರು ಯಾರು? ಶ್ರೀ ಬನ್ನಿ ಮಹಾದೇವ ಮಾತಾ ಕಿ. 851 ದಯಮಾಡಿ ಮಾತಾಡಿ ಎಲ್ಲರೂ. ಪರಶುರಾಮ್ ಧರ್ಮದಾಸ್. 851 851 ಇನ್ನೂ ಕಾಲಾವಕಾಶ ಇದೆ, ಕೇಳ್ಬೋದು ಯಾರಾದ್ರೂ. ಕೇಳ್ರಿ. ನಾಳೆ ಕೇಳ್ತೀನಿ ಅಂದ್ರೆ ಸಿಗಂಗಿಲ್ಲ ಈ ಟೈಮ್. 851 ಒಂದನೇ ಸವಾಲ್. 851 ಒಂದನೇ ಸವಾಲ್. ಕೇಳ್ರಿ, ಇನ್ನೂ ಅವಕಾಶ ಐತಿ. ಎರಡನೇ ಸವಾಲ್ 851 ಧರ್ಮದಾಸ್, ಪರಶುರಾಮ್ ಧರ್ಮದಾಸ್. ಎರಡನೇ ಸವಾಲ್ 2.5 ಸಾರಿ. 851 ಪರಶುರಾಮ್ ಧರ್ಮದಾಸ್. 2.5 ಸಾರಿ. ಎಸ್ ಬಿ ಹೊಸೂರು ಗುರುಗಳು. ಇನ್ನೂ ಕಾಲಾವಕಾಶ ಇದೆ, ದಯಮಾಡಿ ಯಾರಾದ್ರೂ ಕೇಳ್ಬೋದು. 1101 ಪಕ್ಕಿರೇಶ್ ಮುರಾರಿ. ಜೋರಾದ ಚಪ್ಪಾಳೆ. 1101 1101 ಫಕೀರೇಶ್ ಮುರಾರಿ. ಬೇಗ ಕೇಳಬೇಕು. ಜೋರಾದ ಚಪ್ಪಾಳೆ. 1101 ಪಕ್ಕಿರೇಶ್ ಮುರಾರಿ. 1101 ಫಕೀರೇಶ್ ಮುರಾರಿ. 1101 ಒಂದನೇ ಸವಾಲ್. 1101 ಪಕ್ಕಿರೇಶ್ ಮುರಾರಿ. ಒಂದನೇ ಸವಾಲ್ 1101. ಕೇಳ್ರಿ, ಬೇಗ ಕೇಳ್ರಿ, ಇನ್ನೂ ಅವಕಾಶ ಐತಿ. ಫಕೀರೇಶ್ ಮುರಾರಿ. 1101 ಫಕೀರೇಶ್ ಮುರಾರಿ. ಎರಡನೇ ಸವಾಲ್ ಫಕೀರೇಶ್ ಮುರಾರಿ. 1101 ಎರಡನೇ ಸಾರಿ. 2.5 ಸಾರಿ. 1101 ಫಕೀರೇಶ್ ಮುರಾರಿ. ಕೇಳ್ರಿ, ಲಾಸ್ಟ್ ಅವಕಾಶ, ಕೊನೆ ಅವಕಾಶ. 1101 ಕೊನೆಯ ಅವಕಾಶ ಇನ್ನೂ ಇದೆ. 2.5 ಸಾರಿ ಫಕೀರೇಶ್ ಮುರಾರಿ. ಮೂರನೇ ಸಾರಿ ಜೋರಾದ ಚಪ್ಪಾಳೆ ಫಕೀರೇಶ್ ಮುರಾರಿ. ಜೋರಾದ ಚಪ್ಪಾಳೆ ಬರಲಿ. ಅವರು ಈ ಒಂದು ವೇದಿಕೆಗೆ ಆಗಮಿಸಿ ಪೂಜೆ ಶಾಸ್ತ್ರದಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಹಾಗೆ 8ನೇ ನವರಾತ್ರಿಯ 8ನೇ ದಿನದಂದು ಪೂಜಿಸಿಕೊಡುವ ತಾಯಿ ಮಹಾಗೌರಿ. ಈ ಒಂದು ಕಂಪನಿಯ ಸವಾಲ್ 10,001 ಮಹಾಗೌರಿ. 10,001 ಸವಾಲ್ 10,001. ಈ ಸಮಿತಿಯ ಸವಾಲ್ 10,001. 101 ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ ಬರಲಿ. ಬಸವರಾಜು ಒಡವಿ. ಜೋರಾದ ಚಪ್ಪಾಳೆ. ಅನಸಮ್ಮ ಕುರಿ. ಜೋರಾದ ಚಪ್ಪಾಳೆ. ಅಲ್ಲೇ ಬಸವರಾಜು ಒಡವಿ ಏನೋ ಹೇಳಕತ್ತಾರ ಕೇಳು ಶಶಿ. ರೇಣಮ್ಮ ಹಾದಿಮನಿ. 251 ರೇಣಮ್ಮ ಹಾದಿಮನಿ. 251. ರೇಣಮ್ಮ ಹಾದಿಮನಿ 251. 251 ರೇಣಮ್ಮ ಹಾದಿಮನಿ. 251 ರೇಣಮ್ಮ ಹಾದಿಮನಿ. 301 ಅನಸಮ್ಮ ಕುರಿ. 301 ಅನ್ಸಮ್ಮ ಕುರಿ. 351 ಕಸ್ತೂರಮ್ಮ ತುಳಿ. 351 ಕಸ್ತೂರಮ್ಮ ತುಳಿ. 351 ಕಸ್ತೂರಮ್ಮ ತುಳಿ. ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಜೋರಾದ ಚಪ್ಪಾಳೆ ಬರಲಿ. 351 ಕಸ್ತೂರಮ್ಮ ತುಳಿ. 351 ಕಸ್ತೂರಮ್ಮ ತುಳಿ. 401 ಅನ್ಸಮ್ಮ ಕುರಿ. ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಬರಲಿ ತಾಯಿಯನ್ಗೆ. 401 ಅನ್ಸಮ್ಮ ಕುರಿ. ಅನಸಮ್ಮ ಕುರಿ 401. ಶರಣಪ್ಪ ಹೊಸೂರ್ 501. ಜೋರಾದ ಚಪ್ಪಾಳೆ ಬರಲಿ. ಶರಣಪ್ಪ ಹೊಸೂರ್. ಶರಣಪ್ಪ ಹೊಸೂರ್ 501.
501 ಶರಣಪ್ಪ ಹೊಸೂರ್ ಶರಣಪ್ಪ ಹೊಸೂರ್ 501 501 ಶರಣಪ್ಪ ಹೊಸೂರು. ಕೇಳ್ರಿ ಅವಕಾಶ ಐತಿ. 551 ಜೋರಾದ ಚಪ್ಪಾಳೆ ಪರಶುರಾಮ್ ಧರ್ಮದಾಸ್. ಧರ್ಮದಾಸ್ ಜೋರಾದ ಚಪ್ಪಾಳೆ ಬರ್ಲಿ. ಜೋರಾದ ಚಪ್ಪಾಳೆ. ಪರಶುರಾಮ್ 551 551 501 ಪರಶುರಾಮ್ ಧರ್ಮದಾಸ್. ಪರಶುರಾಮ್ ಧರ್ಮದಾಸ್ 551 551 ಪರಶುರಾಮ್ ಧರ್ಮದಾಸ್. ಕೇಳ್ರಿ ಬೇಗ ಬೇಗ ಕೇಳ್ರಿ. 8ನೇ ದಿನ ಈ ಒಂದು ನವರಾತ್ರಿಯಲ್ಲಿ 8ನೇ ದಿನದಂದು ಪೂಜಿಸಲ್ಪಡುವ ತಾಯಿ ಮಹಾಗೌರಿ. ಈ ಗೌರಿ ಈ ಕಾಯಿಯನ್ನ ತಾಯಿಯ ಒಂದು ರೂಪದಲ್ಲಿ ಕಾಯಿಯಲ್ಲಿ ಸಂಕಲ್ಪ ಮಾಡಿ ಆ ಒಂದು ಭಕ್ತಿಯ ಒಂದು ಸವಾಲನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬೇಗ ಬೇಗನೆ ಈ ಒಂದು ಸವಾಲಿನಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನ ತೋರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಹಿಂಗಪ್ಪ ಹೇಳಿ. ಐನೂರ 551 ಪರಶುರಾಮ್ ಧರ್ಮದಾಸ್. 551 ಪರಶುರಾಮ್ ಧರ್ಮದಾಸ್. 551 ಪರಶುರಾಮ್ ಧರ್ಮದಾಸ್. ಇನ್ನೂ ಅವಕಾಶ ಇದೆ, ದಯಮಾಡಿ ಬೇಕು. 1ನೇ ಸವಾಲ್ 551 ಅನುಸಮ್ಮ ಕುರಿ 600. ಜೋರಾದ ಚಪ್ಪಾಳೆ. ಚಪ್ಪಾಳೆ ಬರ್ಲಿ ಅವ್ರಿಗೆ. ಅನುಸಮ್ಮ ಕುರಿ 601. 651 ಪರಶುರಾಮ್ ಧರ್ಮದಾಸ್. ಬಿಡದಲ್ಲ ಅವರು ಈ ಸಲ. 651 ಪರಶುರಾಮ್ ಧರ್ಮದಾಸ್. 651 651 ಹಂಗಿರಂಗ ಸವಾಲ್ ಇದೆ, ಕೂಗೆ ತಗೋಬೇಕು. 651 1ನೇ ಸವಾಲ್ ಧರ್ಮದಾಸ್ ಪರಶುರಾಮ್ ಧರ್ಮದಾಸ್. 651 ಪರಶುರಾಮ್ ಧರ್ಮದಾಸ್. 651 651 1ನೇ ಸವಾಲ್ 651 1ನೇ ಸವಾಲ್ 651 ಪರಶುರಾಮ್ ಧರ್ಮದಾಸ್. ಪರಶುರಾಮ್ ಧರ್ಮದಾಸ್. 2ನೇ ಸವಾಲ್ 751. ಜೋರಾದ ಚಪ್ಪಾಳೆ ಬರ್ಲಿ. 751 ಅನ್ಸಮ್ಮ ಕುರಿ. 751 ಅನಸಮ್ಮ ಕುರಿ. 751 ಅನಸಮ್ಮ ಕುರಿ. 751 751 ಅನ್ಸಮ್ಮ ಕುರಿ. 751 ಬೇಗ ಬೇಗ ಕೇಳಬೇಕು. ತಾಯಂದ್ರು ಬೇಗ ಬೇಗ ಕೇಳ್ಬೇಕು. 1ನೇ ಸವಾಲ್ 751. 2ನೇ ಸವಾಲ್ 751. ಮಹಾಗೌರಿಯ ದೇವಿಯ ಕಾಯಿಯು ಯಾರ ಮನೆಗೆ? 2ನೇ ಸಾರಿ 751 ಅನಸಮ್ಮ ಕುರಿ. 801 ಜೋರಾದ ಚಪ್ಪಾಳೆ ಬರ್ಲಿ. 801 ಪರಶುರಾಮ್ ಧರ್ಮದಾಸ್. ಪರಶುರಾಮ್ ಧರ್ಮದಾಸ್. 801 801 ಪರಶುರಾಮ್ ಧರ್ಮದಾಸ್. ಕೇಳ್ರಿ ಪರಶುರಾಮ್ ಧರ್ಮದಾಸ್. 801 ಮಹಾಗೌರಿ ಕಾಯಿಯನ್ನ ಬಿಡೋದಿಲ್ಲ ಅನ್ಸುತ್ತೆ ಇವತ್ತು ಪರಶುರಾಮ್ ಧರ್ಮದಾಸ್ ಅವರು. 801 1ನೇ ಸವಾಲ್ 801 1ನೇ ಸವಾಲ್ ಇನ್ನೂ ಕಾಲಾವಕಾಶ. ಪರಶುರಾಮ್ ಧರ್ಮದಾಸ್. 2ನೇ ಸವಾಲ್ 801 2ನೇ ಸವಾಲ್. ಕೇಳ್ರಿ ಕೊನೆ ಅವಕಾಶ. 2ನೇ ಸಾರಿ 851 ಜೋರಾದ ಚಪ್ಪಾಳೆ ಬರಲಿ. 851 ಅನ್ಸಮ್ಮ ಕುರಿ. 851 851 851 ಅನ್ಸಮ್ಮ ಕುರಿ. ಅನ್ಸಮ್ಮ ಕುರಿ. 1ನೇ ಸವಾಲ್ 851 1ನೇ ಸವಾಲ್ ಅನಸಮ್ಮ ಕುರಿ. 2ನೇ ಸವಾಲ್ 851 ಕೇಳ್ರಿ ಇನ್ನು 2ನೇ ಸಾರಿ ಅವಕಾಶ ಐತಿ. ಕೇಳ್ರಿ 2ನೇ ಸಾರಿ ಮಹಾಗೌರಿಯ ಜೋರಾದ ಚಪ್ಪಾಳೆ. 901 ಜೋರಾದ ಚಪ್ಪಾಳೆ ಬರಲಿ. ಪರಶುರಾಮ್ ಧರ್ಮದಾಸ್. 901 ಪರಶುರಾಮ್ ಧರ್ಮದಾಸ್. ಮಹಾಗೌರಿ ತಾಯಿ ಮಹಾಗೌರಿ ಈ ಒಂದು ನವರಾತ್ರಿಯಲ್ಲಿ
8ನೇ ದಿನದಂದು ಪೂಜಿಸಲ್ಪಡುವ ತಾಯಿ ಮಹಾಗೌರಿ ಪರಶುರಾಮ್ ಧರ್ಮದಾಸ್ 901 901 ಒಂದನೇ ಸವಾಲ್ 901 ಪರಶುರಾಮ್ ಧರ್ಮದಾಸ್ ಒಂದನೇ ಸವಾಲ್ 901 ಇನ್ನೂ ಕಾಲಾವಕಾಶ ಇದೆ, ಕೇಳಬಹುದು. ಎರಡನೇ ಸವಾಲ್ 901 ಕೇಳ್ರಿ, ಇನ್ನೂ ಟೈಮ್ ಐತಿ. ಪರಶುರಾಮ್ ಧರ್ಮದಾಸ್ 901 951 ಅನಸಮ್ಮ ಕುರಿ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. 951 ವೆರಿ ಗುಡ್ 1001 ಬರಲಿ. ಧರ್ಮದಾಸ್ ದೇವದಾಸ್ ಧರ್ಮದಾಸ್ ಪರಶುರಾಮ್ ಧರ್ಮದಾಸ್ ಪರಶುರಾಮ್ 1001 ಧರ್ಮದಾಸ್ ಪರಶುರಾಮ್ ಧರ್ಮದಾಸ್ 1001 1001 ಪರಶುರಾಮ್ ಧರ್ಮದಾಸ್. ಪರಶುರಾಮ್ ತಾಯಂದಿರ ಮಹಿಳೆಯರ ಶಕ್ತಿನ ಕೂಗು ಜೋರಾಗಬೇಕಿದ್ರಾಗ ಇನ್ನೂ ಕಾಲಾವಕಾಶ ಇದೆ, ಇನ್ನೂ ಕಾಲಾವಕಾಶ ಇದೆ. ಕಾಲ ಮಿಂಚಿಲ್ಲ. ತಾಯಂದ್ರ ಕೇಳ್ಬೇಕು. ಮಹಾಗೌರಿಯ ಕಾಯಿಯನ್ನ ತೆಗೆದುಕೊಂಡು ಹೋಗ್ಬೋದು. ತಾಯಿಯ ಮನ್ಸು ಮಾಡಿದ್ರೆ ಯಾವುದು ಕಡಿಮೆ ಇಲ್ಲ ಇಲ್ಲಿ. ಗೃಹಲಕ್ಷ್ಮಿಯ ಯೋಜನೆಯ ಭಾಗ್ಯವನ್ನು ತೆಗೆದುಕೊಳ್ಳುವಂತ ಎಲ್ಲಾ ತಾಯಂದಿರಲ್ಲೂ ವಿನಂತಿ. ಹಾ. ಬರೀ ಒಂದು ತಿಂಗಳ ನಿಮ್ದು ಒಂದು ತಿಂಗಳ ಒಂದು ನಿಮ್ಮ ಶಕ್ತಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಲಕ್ಷ್ಮಿ ಯೋಜನೆ ತಾಯಂದಿರ ಶಕ್ತಿ ತಾಯಂದಿರ ಕೂಗು ಜೋರಾಗಬೇಕು. ನಿತ್ಯ ಆರಾಧನೆ ಮಾಡೋದ್ರಿಂದ ತಾಯಿಯನ್ನ ಮನೆಯಲ್ಲಿ ಅಷ್ಟೈಶ್ವರ್ಯ ಶಾಂತಿ ನೆಮ್ಮದಿ ತೋರಿಸ್ತೈತಿ. 1001 ಇವತ್ತ ಯಾರ ಈ ಒಂದು ಸವಾಲಿನಲ್ಲಿ ಕಾಯಿನ ತಗೊಂತಾರೆ 2 ದಿನದಾಗ ದುಡ್ಡು ಜಮಾ ಆಗುತ್ತೆ. ಇದು ಮಾತ್ರ ಸತ್ಯ. 2 ದಿನದಾಗ ನಿಮ್ಗೆ ದುಡ್ಡು ಜಮಾ ಆಗುತ್ತೆ. ಆ ತಾಯಿಯ ಶಕ್ತಿ, ಆ ತಾಯಿಯ ಮಹಿಮೆ ಅಂತದತೆ. ಯಾಕಂದ್ರೆ ನೀವು ಪ್ರತಿದಿನ ಈ ನವರಾತ್ರಿಯಲ್ಲಿ 4 ಗಂಟೆಗೆ ಎದ್ದು ತಾಯಿ ಒಂದು ಪೂಜೆ ಮಾಡೋದ್ರಿಂದ ತಮ್ಮ ಇಷ್ಟಾರ್ಥಗಳು ಈಡೇರ್ತಾವಂತ ನೀವೇನು ಭಕ್ತಿಯಿಂದ ಈ ಒಂದು ಪೂಜೆಯನ್ನ ಸಲ್ಲಿಸ್ತಿರಲ್ಲ, ಇವತ್ತಿನ ದಿವಸ ಆ ತಾಯಿ ಕಾಯಿ ರೂಪದಲ್ಲೇ ನಿಮ್ಮ ಮನೆಗೆ ಬರ್ತಾಳೆ. ನೀವು 9 ದಿನ ಇಲ್ಲಿ ಪೂಜೆ ಮಾಡೋದಕ್ಕಿಂತ ತಮ್ಮ ಮನೆಯಲ್ಲೇ ದಿನಾನ ಪೂಜೆ ಮಾಡಬಹುದು ಅಂತ ಒಂದು ಶಕ್ತಿಯ ರೂಪ ಕಾಯಿಯಲ್ಲಿದೆ. 1001 ಪರಶುರಾಮ್ ಧರ್ಮದಾಸ್ 1ನೇ ಸವಾಲ್ 1001 ಪರಶುರಾಮ್ 2ನೇ ಸವಾಲ್ 1001 2ನೇ ಸವಾಲ್ 2 ಸಾರಿ 1001 ಇನ್ನೂ ಕಾಲಾವಕಾಶ ಇದೆ, ಕೇಳಬಹುದು. 2 ಸಾರಿ 1001 ಪರಶುರಾಮ್ ಧರ್ಮದಾಸ್ 2 ಸಾರಿ ಜೋರಾದ ಚಪ್ಪಾಳೆ. ಪರಶುರಾಮ್ ಧರ್ಮದಾಸ್ 1001 ತಾವು ವೇದಿಕೆಗೆ ಬಂದು ಪೂಜಾ ಶಾಸ್ತ್ರಿಗಳಿಂದ ಆಶೀರ್ವಾದನ ಪಡೆದುಕೊಳ್ಬೇಕೆಂದು ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ. ಹಾಗೂ ಕೊನೆಯದಾಗಿ ಎಲ್ಲವನ್ನು ಸಿದ್ಧಿ ಮಾಡುವಂತ ಶಕ್ತಿ 9ನೇ ದಿನದ ಸಿದ್ಧಿದಾತ್ರೆ. ಇದು ಕೊನೆಯ ದಿನ ಪೂಜಿಸಲ್ಪಡುವ ಈ ಒಂದು ತಾಯಿಯ ರೂಪದಲ್ಲಿ ಕಾಯಿ ಇದೆ. ಇದು ಈ ಕಂಪನಿಯ ಸಮಿತಿಯ ಸವಾಲ್ 11,001 ಬೇಗ ಕೇಳಬೇಕು. 11,001 ಸಮಿತಿಯ ಸವಾಲ್ 1001 ಬಸವನಗೌಡ ಅಯ್ಯನಗೌಡ ಜೋರಾದ ಚಪ್ಪಾಳೆ. ಬರಲಿ. 1001 ಬಸವರಾಜ್ ಅಯ್ಯನಗೌಡ 1001 ಜೋರಾದ ಚಪ್ಪಾಳೆ. ಬಸವರಾಜ್ ಅಯ್ಯನಗೌಡ 1001 ಈ ನವರಾತ್ರಿಯ ಕೊನೆಯ ದಿನ ಪೂಜಿಸಲ್ಪಡುವ ತಾಯಿ ಸಿದ್ಧಿದಾತ್ರೆ. 1ನೇ ಸವಾಲ್ 1001 ಕೇಳಿ. ಬಸವನಗೌಡ ಅಯ್ಯನಗೌಡ 1051 ಯಲ್ಲನಗೌಡ ಪಾಟೀಲ್ ಜೋರಾದ ಚಪ್ಪಾಳೆ. ಯಲ್ಲನಗೌಡ ಪಾಟೀಲ್ ಐಡಿಎಫ್ಸಿ ಬ್ಯಾಂಕ್ ಮ್ಯಾನೇಜರ್ ಜೋರಾದ ಚಪ್ಪಾಳೆ. ಯಲ್ಲನಗೌಡ ಪಾಟೀಲ್. ಮಾರುತಿ ನಾಯಕ್ 1501 ಜೋರಾದ ಚಪ್ಪಾಳೆ. ಮಾರುತಿ ನಾಯಕ್ 1501 ಮಾತೆಯರೆಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. 1501 1501 ಮಾರುತಿ ನಾಯಕ್ 1501 ಮಾರುತಿ ನಾಯಕ್
ನಮ್ಮ ಯಲ್ಲನಗೌಡ ಪಾಟೀಲ್ ಕೇಳಬಹುದು, IDFC ಬ್ಯಾಂಕ್ ಮ್ಯಾನೇಜರ್. ಕೇಳ್ರಿ, ಅವಕಾಶ ಐತಿ. 1501 ಮಾರುತಿ ನಾಯಕ್ 1501 ಒಂದನೇ ಸವಾಲ್. 1501 ಒಂದನೇ ಸವಾಲ್. ಎರಡನೇ ಸವಾಲ್ 1501 ಮಾರುತಿ ನಾಯಕ್. ಮಾರುತಿ ನಾಯಕ್. ಅವಕಾಶ ಐತಿ. ತೃತೀಯ ವರ್ಷದ ಬನ್ನಿ ಮಹಾಕಾಳಿ ಪುರಾಣೋತ್ಸವದ ಇದು ಕೊನೆಯ ಕಾಯಿ. ಇದು ಎರಡನೇ ಅವಕಾಶ. ಸವಾಲ್ ಈ ಅವಕಾಶ ಮತ್ತೆ 1501 ನಾಳೆ ನಾಡಿದ್ದು ಸಿಗ್ತೈತೆ ಅನ್ನೋಂಗಿಲ್ಲ, ಮತ್ತು ಒಂದು ವರ್ಷ ಕಾಯ್ಬೇಕು. ಕೊನೆಯ ಕಾಯಿ ಯಾರ ಪಾಲಿಗೆ? ಎರಡನೇ ಸವಾಲ್ 1501 ಎರಡೂವರೆ ಸಾರಿ. 1501 1501 ಎರಡೂವರೆ ಸಾರಿ. ಕೇಳಿ, ಕೊನೆ ಅವಕಾಶ. ಎರಡೂವರೆ ಸಾರಿ 1501 ಎರಡೂವರೆ ಸಾರಿ 1501. ಜೋರಾದ ಚಪ್ಪಾಳೆ ಮಾರುತಿ ನಾಯಕ್ ಅವರು 1501 ಬಂದು ಈ ಒಂದು ವೇದಿಕೆಗೆ ಆಗಮಿಸಿ ಪೂಜ್ಯ ಶಾಸ್ತ್ರಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಹಾಗೂ ಜೋರಾದ ಚಪ್ಪಾಳೆ ಮೇಲೆ. ಶಿರಹಟ್ಟಿಯ ಈ ಫಕ್ಕೀರೇಶ್ವರ ನಗರದಲ್ಲಿ ಸತತವಾಗಿ 3ನೇ ವರ್ಷ ಬಹಳ ಭಕ್ತಿ ಪ್ರಧಾನವಾದಂತ ಈ ತಾಯಿಯ ಪುರಾಣ ಈ 3 ವರ್ಷವೂ ಇಷ್ಟೆಲ್ಲ ಯಶಸ್ಸಿಂದ ಸಾಗಬೇಕಾದರೆ ಇಲ್ಲೇ ತನು ಮನ ಧನದಿಂದ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದಂತ ಆ ತಾಯಿಯ ಸೇವೆಗೆ ಪಾತ್ರರಾದಂತ ಅವರನ್ನ ಸನ್ಮಾನ ಮಾಡುವಂತ ಸಮಯ. ಇವತ್ತಿನ ದಿವಸ ಹನ್ನೊಂದು ದಿನ, ನಾಳೆ ಒಂದು ದಿನ ಹಿಡಿದು 11 ದಿನ ತಮ್ಮ ಮನೆಯ ಕೆಲಸ ಎಲ್ಲವನ್ನು ಬದಿಗೆ ಇಟ್ಟು ಎಲ್ಲರ ಜೊತೆ ಎಲ್ಲರಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ತಾಯಂದಿರ ಒಂದು ಅವರಿಂದ ಆ ಒಂದು ಅಡಿಗೆ ತಯಾರು ಮಾಡುವುದರಲ್ಲಿ ಅವರು ಹೇಳಿದಾಗೆ ತಾವು ಕೂಡ ಸಹಕಾರ ಕೊಟ್ಟಿದ್ದೀರಿ. 11 ದಿನ ರುಚಿಕರವಾದ ಬಗೆ ಬಗೆಯ ಈ ಒಂದು ತಾಯಿಯ ಪುರಾಣದಲ್ಲಿ ಪ್ರಸಾದವನ್ನ ತಯಾರು ಮಾಡುತ್ತಿರುವ ನಮ್ಮ ಹಿರಿಯರು ಹಾಗೂ ಈ ಸಮಿತಿಯ ಸದಸ್ಯರು ಹೌದು ಶ್ರೀಯುತ ರಮೇಶ್ ಮಲಕ್ ಶೆಟ್ಟರ್. ಜೋರಾದ ಚಪ್ಪಾಳೆ ತಟ್ಟಬೇಕು. ತಾವು ಪ್ರತಿದಿನನೂ ರುಚಿಕರವಾದಂತ ಒಂದು ಪ್ರಸಾದ ಸೇವಿಸಬೇಕಾದ್ರೆ ಇವರು ದಿನವಿಡೀ ಬೆಳಕಿನ ಬಂದು ಸಾಯಂಕಾಲದ ಪ್ರಸಾದವನ್ನು ತಯಾರು ಮಾಡುವುದರಲ್ಲಾಗಿರ್ಬೋದು, ತದನಂತರ 3-4 ಗಂಟೆಗೆ ಬಂದು ಆ ಕಾಫಿಯಲ್ಲೇ ರೆಡಿ ಮಾಡೋರಾಗಿರ್ಬೋದು, ಎಲ್ಲವನ್ನು ಹಿಡ್ಕೊಂಡು ಸರಿ ಸುಮಾರು 8-9 ಗಂಟೆ ಮಟನೂ ನಿಂತು ಅವ್ರ ಜೊತೆ ಇರ್ತಕ್ಕಂಥ ಸಂಗಡಿಗರು ಅವರು ಸಹಿತ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ತಮ್ಮ ಭಕ್ತಿಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರ ಒಂದು ಭಕ್ತಿಯ ಸೇವೆಗೆ ನಮ್ಮ ಸಮಿತಿಯ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನವನ್ನ ಮಾಡಲಾಗುತ್ತದೆ. ರಮೇಶ್ ಮಲಕ್ ಶೆಟ್ಟರ್ ಹಾಗೂ ಅವರಿಗೆ ಸಹಾಯವಾಗಿ ಸಹಕಾರಿಯನ್ನು ನೀಡಿದಂತ ಮಾನಪ್ಪ ಜಾಧವ್, ಮಲ್ಲಪ್ಪ ಮಲಕ್ ಶೆಟ್ಟರ್, ಚೆನ್ನಪ್ಪ ವರ್ವಿ ಇವರುಗಳು ಈ ಒಂದು ವೇದಿಕೆ ಮೇಲೆ ಆಗಮಿಸಿ ನಮ್ಮ ಸಮಿತಿಯ ಸದಸ್ಯರು ಇವರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು ಅಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೂ ಅದೇ ರೀತಿಯಾಗಿ ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಇವರಿಗೆ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಈ ಒಂದು ಸೇವೆ ಮಾಡುವಂತ ಶಕ್ತಿ ಆ ತಾಯಿಯವರಿಗೆ ಒದಗಿಸಲಿ ಅಂತ ಹೇಳ್ತಾ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟಬೇಕು. ನಮ್ಮ ಸಮಿತಿಯವರು ಇಲ್ಲಿ ಮೇಲೆ ಬರಬೇಕು. ಸುರೇಶ್ ಕಲ್ಯಾಣಿ ಅವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ದಯವಿಟ್ಟು
ದೇವಪ್ಪ ಕಲ್ಯಾಣಿ ಆಗಿರ್ಬೋದು, ಸಮಿತಿಯವರು ಅಲ್ಲಿ ಮೇಲೆ ಬರಬೇಕು. ಮೇಲೆ ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ನಮ್ಮ ಸಮಿತಿಯಲ್ಲಿ ವಿನಂತಿಸಿಕೊಳ್ತೇನೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಅವರಿಗೆ ತಟ್ಟಬೇಕು. ಯಾಕೆಂದ್ರೆ ಪ್ರತಿದಿನನೂ ಸಹಿತ ಬಗೆ ಬಗೆಯ ಸಾಂಬಾರ್ ಆಗಿರ್ಬೋದು, ಆಮೇಲೆ ಸಿಹಿಯಾದ ಅಡಿಗೆ ಆಗಿರ್ಬೋದು, ಆಮೇಲೆ ಪಲ್ಯವಾಗಿರ್ಬೋದು, ಎಲ್ಲವನ್ನು ಇವತ್ತು ಮಾಡುವಂತ ರುಚಿ ನಾಳೆ ಇರ್ತಿದ್ದಿಲ್ಲ, ನಾಳೆ ಮಾಡುವಂತ ರುಚಿ ಬೇರೆ ಮತ್ತೊಂದಿನ ಇರ್ತಿದ್ದಿಲ್ಲ. ಅಂತ ಒಂದು ಪ್ರಸಾದವನ್ನ ನಮಗೆಲ್ಲ ಈ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಸಾಥನ್ನ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಯಾವುದೇ ಒಂದು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಸಾದ ಸೇವೆ, ಪ್ರಸಾದದ ಬಹಳ ಒಂದು ಮಹತ್ವ. ಅಂತ ಒಂದು ಪ್ರಸಾದ ಸೇವೆಯನ್ನ, ಪ್ರಸಾದ ಅಡಿಗೆಯನ್ನು ತಯಾರು ಮಾಡೋದ್ರಲ್ಲಿ ಬಹಳ ಒಂದು ವ್ಯವಸ್ಥಿತಬದ್ಧವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ನಮ್ಮ ರಮೇಶ್ ಮಲಕ್ ಶೆಟ್ಟರ್ ಆಗಿರ್ಬೋದು, ಹಾಗೂ ಮಾನಪ್ಪ ಜಾಧವ್, ಮಲ್ಲಪ್ಪ ಮಲಕ್ ಶೆಟ್ಟರ್, ಚೆನ್ನಪ್ಪ ವರ್ವಿ, ಇವರಿಗೆಲ್ಲರಿಗೂ ಆ ತಾಯಿ ಬನ್ನಿ ಮಹಾಕಾಳಿ ದೇವಿ ಆಯುರಾರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈಗ ಮುಂದಿನದಾಗಿ ಈ ಒಂದು ತಾಯಿಯ ಆಸ್ಥಾನದಲ್ಲಿ ಈ ಒಂದು ದಿನ ಮಹಾರೂಪಾಯ ತಟ್ಟುವ ಮುಖಾಂತರ ಪ್ರತಿದಿನವೂ ಸಹಿತ ಇವರು ಇಲ್ಲಿ ಬೆಳಿಗ್ಗೆ ಬಂದು ಈ ಒಂದು ಅಭಿಷೇಕದಲ್ಲಿ ಭಾಗಿಯಾಗಿ ಅಭಿಷೇಕದ ಅರ್ಚಕರು ಈ ಒಂದು ಸೌಂಡ್ ಸಿಸ್ಟಮ್ ಎಲ್ಲರಿಗೂ ಕೇಳುವ ಹಾಗೆ, ಹಾಗೂ ಮಳೆ ಬಂದರೂ ಸಹಿತ ತಮಗೆ ನೀರು ತಾಗದ ಹಾಗೆ ವಾಟರ್ ಪ್ರೂಫ್ ಫ್ರಂಡಲ್ ಅನ್ನ ಹಾಕಿ ಅಗ್ನಿ ವೈಭವದಿಂದ ಈ ಒಂದು ದೀಪಾಲಂಕಾರದ ಸೇವೆ ವ್ಯವಸ್ಥೆಯನ್ನ ಮಾಡಿದಂತ ತಾಜ್ ಸೌಂಡ್ ಸಿಸ್ಟಮ್ ಮಾಲೀಕರಾದಂತ ಅಫ್ರಾನ್ ಲಕ್ಷ್ಮೇಶ್ವರ್ ಇವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟಬೇಕು. ಹಾಗೂ ಈ ವರ್ಷ ಯಾವ ತರ ನಾವು ಬದುಕಬೇಕು ಅನ್ನೋದ್ರನ್ನ ಎಲ್ಲರಿಗೂ ಮನಮುಟ್ಟುವ ಹಾಗೆ ಬಹಳ ಒಂದು ಭಕ್ತಿಯಿಂದ ಈ ಒಂದು ಪುರಾಣವನ್ನ ಹೇಳಿದಂತ ಪ್ರವಚಕರಾದಂತ ವಿಶ್ವವಿಖ್ಯಾತಿ ತಾಯಿ ಪುರಾಣದ ಹೇಳುವಲ್ಲಿ ಕುಖ್ಯಾತಿಯನ್ನು ಪಡೆದಂತ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಶಿವಯೋಗಿಗಳವರ ಶಿಷ್ಯಂದಿರಾದ ವೇದ ಬ್ರಹ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳು, ಇಲಕಲ್ ಕೀರ್ತನ ಭಾರತ ವಿದ್ಯಾಪೀಠ ಗದಗ, ಇವರಿಗೆ ನಮ್ಮ ಸಮಿತಿಯ ತಾಯಂದಿರು, ದಯವಿಟ್ಟು ನಮ್ಮ ಸಮಿತಿಯ ತಾಯಂದಿರು ವೇದಿಕೆ ಮೇಲೆ ಆಗಮಿಸಿ ಪೂಜ್ಯ ಶಾಸ್ತ್ರಿಯವರಿಗೆ ಒಂದು ಶಿರಟ್ಟಿಯ ಫಕೀರೇಶ್ವರ ನಗರದಲ್ಲಿ ನಡೀತಾ ಇದೆ ಅಂತಂದು ಕೇಳಲ್ಪಟ್ಟಿದ್ದೀವಿ. ಅಂತ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಮ್ಮ ಶ್ರೀ ಆರ್ ಶರಣಬಸವ ಶಾಸ್ತ್ರಿಗಳೇ ನಮಗೆ ಕಾರ್ಯಕರ್ತರು. ಇವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟುವ ಮುಖಾಂತರ ಆ ತಾಯಿ ಅವರಿಗೆ ಸಕಲ ವಿದ್ಯೆ ಹಾಗೂ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಈಗ ಮುಂದಿನದಾಗಿ ಸಂಗೀತ ಬಹಳ ಒಂದು ಅಚ್ಚುಕಟ್ಟಾಗಿ ಹಾರ್ಮೋನಿಯಂ ನುಡಿಸಿದಂತ ಕುಮಾರ್ ಶೇಖರ್ ಗಲಗ್ ಅವರಿಗೆ, ಹಾಗೂ ರಾಷ್ಟ್ರ ವಿಖ್ಯಾತಿ ತಬಲಾ ವಾದಕರಾದಂತ ಬಹಳ ಒಂದು ವಿಶೇಷತೆಯಿಂದ ಪೂಜ್ಯ ಶಾಸ್ತ್ರಿಯವರು ಯಾವ ತರ ಹಾಡನ್ನ ಹಾಡ್ತಿದ್ರು ಆ ರಾಗದಲ್ಲಿ ಈ ಒಂದು ತಬಲಾವನ್ನ ನುಡಿಸಿದಂತ ತಬಲಾ ವಾದಕರಾದಂತ ಶ್ರೀ ವೀರೇಶ್ ಬಿ ಹಿರೇಮಠ ಅವರು ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟೋಣ. ಇವತ್ತಿನ ದಿವಸ ಅವರು ಬಹಳ ಒಂದು ಅಭೂತಪೂರ್ವವಾಗಿ ರಾಷ್ಟ್ರ ವಿಖ್ಯಾತಿ ಅಂತ ಬಿರುದನ್ನ ಪಡೆದಂತ ಒಂದು ಚಪ್ಪಾಳೆ ಪೂಜ್ಯ ಶಾಸ್ತ್ರಿಯವರಿಗೆ. ಹಾಗೂ ಅದೇ ರೀತಿಯಾಗಿ ತಬಲಾ ವಾದಕರು ಹಾಗೂ ಹಾರ್ಮೋನಿಯಂ ಸಂಗೀತ ಶ್ರೀ ಕುಮಾರ್ ಶೇಖರ್ ಗಲಗ್ ಹಾಗೂ ವೀರೇಶ್ ಬಿ ಹಿರೇಮಠ್ ಇವರಿಗೂ ಕೂಡ ನಮ್ಮ ಸಮಿತಿಯವರು ಬೇಗನೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಇವರು ತಬಲಾವಾದಕರು ರಾಷ್ಟ್ರ ವಿಖ್ಯಾತಿ, ಬಹಳ ಚಂದ ಒಂದು ತಬಲಾ ನುಡಿಸ್ತಾರೆ. ಪೂಜ್ಯ ಶಾಸ್ತ್ರಿಯವರು ಯಾವ ತರ ಆ ಸಂಗೀತವನ್ನ ಹಾಡನ್ನ ಹಾಡ್ತಾರೆ ಅದೇ ರಾಗದಲ್ಲಿ ಬಹಳ ವಿಶಿಷ್ಟತೆಯಿಂದ ತಬಲವನ್ನ ನುಡಿಸ್ತಕ್ಕಂಥ ನಮ್ಮ ರಾಷ್ಟ್ರ ವಿಖ್ಯಾತಿ ಆದಂತ ಶ್ರೀ ವೀರೇಶ್
ಬಿ ಹಿರೇಮಠ ಅವರಿಗೆ ಜೋರು ದಯವಿಟ್ಟು ರಮೇಶಣ್ಣ ಮಲಕಶೆಟ್ಟಿ ಅವರು ಹಾಗೂ ಅವರ ಒಪ್ಪಿಕೊಂಡು ಇವತ್ತಿನ ದಿನದ ಪ್ರಸಾದ ಸೇವೆಯನ್ನು ಮಾಡಿದಂತ ಶ್ರೀ ಹನುಮಂತಪ್ಪ ಕುರಿಯವರು ಸಾಕಿನ್ ರಾಮಗಿರಿ ಅವರು ಸಹ ಕುಟುಂಬದ ವತಿಯಿಂದ ಈ ಒಂದು ವೇದಿಕೆ ಮೇಲೆ ಆಗಮಿಸಬೇಕು. ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ತಾಯಿ ಒಂದು ಸೇವೆ ಮಾಡುವಂತ ಶಕ್ತಿ ಅವರಿಗೆ ಕರುಣಿಸಲಿ. ಇವತ್ತವರು ರಾಮಗಿರಿಯಿಂದ ಬಂದು ಈ ಒಂದು ತಾಯಿ ಪುರಾಣದಲ್ಲಿ ಈ ಒಂದು ಪ್ರಸಾದ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟೋಣ. ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನ ನಾವು ಮಾಡ್ಕೊಂತೇವೆ. ಈಗ ಮುಂದಿನ ವರ್ಷದ ಪ್ರಸಾದ ಸೇವೆಯನ್ನ ಮಾಡಿದಂತ ಭಕ್ತಾದಿಗಳ ಹೆಸರು ಶ್ರೀ ಫಕ್ಕೀರೇಶ್ ತೊಂಡೆಹಾಳ್, ಶ್ರೀ ಫಕ್ಕೀರಪ್ಪ ನಿಂಗಪ್ಪ ಹಮಗಿ, ಶ್ರೀ ಉದಯ ಮಲ್ಲಪ್ಪ ತುಳಿ, ಶ್ರೀ ವೀರನಗೌಡ ವಿ ಮನಕವಾಡ್, ಶ್ರೀ ಎಸ್ ಬಿ ಹೊಸೂರು ಗುರುಗಳು, ಶ್ರೀ ಬಾಬಣ್ಣ ಯಲ್ಲಪ್ಪ ಹಾಲಪ್ಪನವರ್, ಶ್ರೀ ನಾಗರಾಜ್ ಬಸವಣ್ಣಪ್ಪ ತುಳಿ, ಶ್ರೀ ಮಹಾಂತೇಶ್ ಕ ವರ್ವಿ, ಶ್ರೀ ಸಂತೋಷ್ ಬೋರ್ಶೆಟ್ಟರ್, ಶ್ರೀ ಸುರೇಶ್ ಕುರಿ. ಇವರು 2026ನೇ ಇಸ್ವಿಯಲ್ಲಿ ಮುಂದಿನ ವರ್ಷ ಬರ್ತಕ್ಕಂತ ಈ ಒಂದು ತಾಯಿ ಒಂದು ಪುರಾಣದಲ್ಲಿ ಈ ಪ್ರಸಾದ ಸೇವೆಯನ್ನ ಮಾಡ್ತೀನಿ ಅಂತಂದು ಹೆಸರನ್ನು ನೋಂದಾಯಿಸಿದ್ದಾರೆ. ಇವರಿಗೆ ಜೋರದ ಒಂದು ಚಪ್ಪಾಳೆಯನ್ನ ತಟ್ಟೋಣ. ಹಾಗೂ ಅದೇ ರೀತಿಯಾಗಿ 2027 ಸಹಿತ ಆಲ್ರೆಡಿ ಬುಕ್ ಮಾಡಿದ್ದಾರೆ. ಆ ಒಂದು ಭಕ್ತಾದಿಗಳ ಹೆಸರು ಶ್ರೀ ಸುರೇಶ್ ಸರ್ಜಾಪುರ್, ಸುರೇಶ್ ರಾಮಣ್ಣ ಇಂಗಳಗಿ, ಕಾಶಪ್ಪ ಬಾಳಪ್ಪ ಗುಳಪ್ಪನವರ್, ಫಕ್ಕೀರೇಶ್ ಬಸವಣ್ಣಪ್ಪ ಕಲ್ಯಾಣಿ, ಶ್ರೀ ಮಾತೇಶ್ ಕ ವರ್ವಿ, ಶ್ರೀ ಸುರೇಶ್ ಕುರಿ, ಶ್ರೀ ಅಶೋಕ್ ಅನಂತರಾವ್ ಕುಲಕರ್ಣಿ, ಶ್ರೀ ಶ್ರೀಧರ್ ಕುಲಕರ್ಣಿ, ಶ್ರೀ ಗಿರೀಶ್ ಬಸವರಾಜ್ ಗುಜನೂರ್, ಶ್ರೀ ಆನಂದ್ ವರ್ವಿ. ಇವರು 2 ವರ್ಷದ ಆಲ್ರೆಡಿ ಮಹಾಪ್ರಸಾದ ಸೇವೆಯನ್ನ ಮಾಡಲಿಕ್ಕೆ ಹೆಸರನ್ನು ನೋಂದಾಯಿಸಿದ್ದಾರೆ. ಯಾರಾದರೂ ಭಕ್ತಾದಿಗಳು ಇದ್ರೆ ಇನ್ನು ಜ್ಞಾನ ದಾಸೋಹ ಅಂತ ಒಂದನ್ನ ಮಾಡಿದ್ದೇವೆ, ಅದನ್ನು ಸಹಿತ ನೀವು ನೋಂದಾಯಿಸಬಹುದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಒಂದು ತಾಯಿಯ ಒಂದು ಕೃಪಾಶೀರ್ವಾದವನ್ನ ಪಡೆದಿದ್ದೀರಿ. ಆ ಒಂದು ಯಾರಾದರೂ ದೇಣಿಗೆಯನ್ನ ಸಲ್ಲಿಸಬೇಕಾಗಿದ್ರೆ ನಮ್ಮ ಸಮಿತಿಯವರು ಇರ್ತಾರೆ. ಹಾಗೂ ಜ್ಞಾನ ದಾಸೋಹದ ಬಗ್ಗೆ ಆಗಿರ್ಬೋದು. ಹಾಗೂ ನಾಳೆಯ ದಿನನೂ ಅಭಿಷೇಕ ಇರುತ್ತದೆ. ನಾಳೆಯ ದಿನ ಅಭಿಷೇಕವೂ ಇರುತ್ತದೆ. ಅಭಿಷೇಕವನ್ನು ಸಹಿತ ತಾವು ಮಾಡಿಸಬೇಕು ಅಂತ ಹೇಳ್ತಾ, ಈಗ ಯಾರು ಶ್ರೀಚಕ್ರ ಯಂತ್ರವನ್ನ ನಿನ್ನೆ ಪಡೆದಿದ್ದೀರೋ ಜನತೆ